ಹಾ, ಈಗ ಆಯ್ತು. ಓ ಓ ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೆನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸೋದರಿಯವರಾದ ಸೋದರಿ ಲಲಿತಾ ನಟರಾಜ್ ಅವರು ಪ್ರಸ್ತುತ ಇದ್ದಾರೆ. ಇವರ ಪರಿಚಯ ನಮಗೆಲ್ಲರಿಗೂ ಕೂಡ ಇದೆ. ಆದರೂ ಕೂಡ ಯಾರಾದರೂ ಹೊಸಬರಿದ್ರೆ ಅವರಿಗೆ ಅವರ ಪರಿಚಯ ಹೇಳೋದು ಮುಖ್ಯ ಅನಿಸುತ್ತೆ. ಇವರು ಕರ್ನಾಟಕದಾದ್ಯಂತ ಎಲ್ಲಾ ಲಾಡ್ಜ್ಗಳಿಗೆ ಭೇಟಿ ನೀಡಿದ್ದಾರೆ. ಸಾಕಷ್ಟು ಥಿಯಾಸಫಿ ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ, ಉಪನ್ಯಾಸಗಳನ್ನು ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಯಡಿಯೂರಿನಲ್ಲಿ ಬುದ್ಧ ಪೂರ್ಣಿಮೆ ಸಮಯದಲ್ಲಿ ವ್ಯಾಸಂಗ ಗೋಷ್ಠಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಲಾಡ್ಜ್ನಲ್ಲಿ ಪ್ರತಿ ತಿಂಗಳು ಭಾನುವಾರಗಳಂದು ಉಪನ್ಯಾಸ ಮಾಡ್ತಾ ಇದ್ದಾರೆ. ಥಿಯಾಸಫಿ ಪ್ರಚಾರದ ಜೊತೆಗೆ ತಮ್ಮದೇ ಆದ ಕೆಲವೊಂದು ಸಾಮಾಜಿಕ ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ತಮ್ಮ ಪತಿ ನಟರಾಜ್ ಅವರೊಂದಿಗೆ ಸಹ ಹಲವಾರು ಲಾಡ್ಜ್ಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವರ ಕೆಲವೊಂದು ಉಪನ್ಯಾಸಗಳನ್ನು ಸುಮಾರು 17,000ಕ್ಕೂ ಹೆಚ್ಚು ಜನ ವೀಕ್ಷಿಸಿರೋದು ನಾವು ಯೂಟ್ಯೂಬ್ ನಲ್ಲಿ ಬೇಕಾದ್ರೆ ನೋಡ್ಬೋದು. ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಫೆಡರೇಷನ್ನಿನ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಇವತ್ತಿನ ವ್ಯಾಸಂಗ ಶುರು ಮಾಡೋಣ. ಇವತ್ತಿನ ವ್ಯಾಸಂಗದ ಹೆಸರು ಪ್ರಣವೋಪಾಸನೆ ಅಂತ, ಅಂದ್ರೆ ಪ್ರಣವದ ಉಪಾಸನೆ. ಯಾತಕ್ಕೆ ಈ ಸಬ್ಜೆಕ್ಟ್ ನಾವು ತಗೊಂಡಿದ್ದೇವೆ ಅಂತ ಹೇಳಿದ್ರೆ, ನಾವು ಇದುವರೆಗೂ ಏನ್ ಮಾಡಿದ್ವಿ ಅಂದ್ರೆ ಮಾಂಡೂಕ್ಯ ಉಪನಿಷತ್ತನ್ನ ನಾವು ನೋಡ್ತಾ ಇದ್ವಿ. ಮಾಂಡೂಕ್ಯ ಉಪನಿಷತ್ತಿನಲ್ಲಿ 12 ಶ್ಲೋಕಗಳು ಬರುತ್ತೆ. 12 ಶ್ಲೋಕಗಳ ಈ ಒಂದು ಪುಟ್ಟ ಉಪನಿಷತ್ತು, ಅದರ ಅಗಾಧವಾದಂತಹ ಜ್ಞಾನವನ್ನ ಹೊಂದಿರುವಂತಹ ಈ ಒಂದು ಉಪನಿಷತ್ತನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಒಂದೊಂದೇ ಶ್ಲೋಕಗಳನ್ನಾಗಿ ನೋಡ್ತಾ ಎಲ್ಲವನ್ನ ನಾವು ತಿಳ್ಕೊಂಡ್ವಿ. ಅದಕ್ಕೆ ಪೂರಕವಾಗಿ ಓಂಕಾರದ ಅನುಸಂಧಾನವನ್ನ ಕೂಡ ಒಂದು ತರಗತಿಯಲ್ಲಿ ಮಾಡಿದ್ವಿ. ಓಂಕಾರವನ್ನ ಆ, ಉ ಮತ್ತೆ ಮ ಆಗಿ ಉಚ್ಚರಿಸೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಅಕಾರದ ಉಚ್ಚಾರಣೆಯಿಂದ ನಮ್ಮಲ್ಲಿ ಇಚ್ಛಾಶಕ್ತಿ ವೃದ್ಧಿಯಾಗತ್ತೆ. ಮತ್ತೆ ಬರೀ ಉಕಾರದ ಉಚ್ಚಾರಣೆಯನ್ನ ಮಾಡಿದ್ರೆ ನಮ್ಮಲ್ಲಿ ಜ್ಞಾನಶಕ್ತಿ ಹೆಚ್ಚಾಗತ್ತೆ. ಹಾಗೂ ಮಕಾರದ ಉಚ್ಚಾರಣೆಯಿಂದ ನಮ್ಮಲ್ಲಿ ಕ್ರಿಯಾಶಕ್ತಿ ಹೆಚ್ಚಾಗತ್ತೆ. ಇದು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಇದು ನಮ್ಮ ಪ್ರಾಚೀನ ಋಷಿ ಮುನಿಗಳು ಕಂಡುಕೊಂಡಂತಹ ಒಂದು ಸತ್ಯ. ಅಂದ್ರೆ ಹೇಳ್ತಾರೆ, ಸಂಸ್ಕೃತದ ಎಲ್ಲ 52 ಅಕ್ಷರಗಳು ಕೂಡ ಮಂತ್ರಗಳಂತೆ, ಅಂದ್ರೆ ಅವಕ್ಕೆ ಅಷ್ಟು ಶಕ್ತಿ ಇದೆ. ಹಾಗೆ ಆ ಅಕ್ಷರಗಳನ್ನ ಒಂದೊಂದಾಗಿ ಸೇರಿಸಿ ಮಾಡಿದಂತಹ ಈ ಒಂದು ಮಂತ್ರಗಳೇನಿದೆ ಅವಕ್ಕೆ ಒಳ್ಳೆಯ ವೈಬ್ರೇಷನ್ ಅನ್ನ ಕೊಡುವಂತಹ ಶಕ್ತಿ ಇದೆ. ಅದೇ ರೀತಿಯಲ್ಲಿ ಓಂಕಾರ ಕೂಡ ಆ ಓ ಮತ್ತೆ ಮಕಾರ ಸೇರಿರೋದ್ರಿಂದ ಈ ಓಂಕಾರ ಒಂದು ಅತ್ಯಂತ ದೊಡ್ಡದಾದಂತಹ ಮಂತ್ರ, ಬಹಳ ಶಕ್ತಿಯುತವಾದ ಮಂತ್ರ, ಅಂದ್ರೆ ಪವರ್ಫುಲ್ ಮಂತ್ರ ಅಂತ ಹೇಳಿ ಋಷಿ ಮುನಿಗಳು ತಿಳಿಸ್ಕೊಡ್ತಾರೆ. ಹಾಗಾಗಿ ನಮ್ಮ ಪ್ರಾಚೀನ ಋಷಿ ಮುನಿಗಳು ಕಂಡುಕೊಂಡಂತಹ ಸತ್ಯ ಏನು ಅಂತ ಹೇಳಿದ್ರೆ, ಅದು ಓಂಕಾರದ ಉಚ್ಚಾರಣೆ ಅಥವಾ ಅದರ ಅನುಸಂಧಾನವನ್ನ ಮಾಡುವಂತಹದ್ದು ಅಂತ. ಅಂದರೆ ತಾನು ಶ್ರೇಷ್ಠ ಅಂತ ಹೇಳಿ ನಮ್ಮನ್ನ ನಾವು ಅದು ಹೆಮ್ಮೆ ಅಷ್ಟೇ, ಅದು ಅಹಂಕಾರ ಅಲ್ಲ. ಮತ್ತೆ ಉ ಅಂದರೆ ನಾನು ಪರಿಪೂರ್ಣ ಅಂತ ಹೇಳಿ, ಮ ಅಂದ್ರೆ ನಾನು ಕೊನೆ ಇಲ್ಲದವನು ಅಂತ ಹೇಳಿ. ಅಂದ್ರೆ ಈ ಆ ಓ ಮಾಗೆ ಎಷ್ಟು ಅರ್ಥಗಳು ಬರುತ್ತೆ ಅಂತ ಹೇಳಿದ್ರೆ ಅದನ್ನ ತಿಳ್ಕೊಳ್ಳೋದೇ ಕಷ್ಟ. ನಾವು ಈಗಾಗ್ಲೇ ಸಾಕಷ್ಟು ವಿಷಯಗಳನ್ನ ಅಕಾರ ಉಕಾರ ಮಕಾರದ ಬಗ್ಗೆ ತಿಳ್ಕೊಂಡಿದ್ದೇವೆ.
ಇಲ್ಲಿ ಹೇಳ್ತಾರೆ ಆಕಾರ ಅಂದ್ರೆ ನಾನು ಶ್ರೇಷ್ಠ ಅಂತ ಹೇಳಿ, ಉಕಾರ ಅಂದ್ರೆ ನಾನು ಪರಿಪೂರ್ಣ ಅಂತ, ಮಕಾರ ಅಂದ್ರೆ ನಾನು ಕೊನೆ ಇಲ್ಲದವನು, ಅಂದ್ರೆ ನನಗೆ ಕೊನೆನೇ ಇಲ್ಲ, ಅನಂತನಾದಂತಹವನು ಅಂತ. ಅಂದ್ರೆ ಆ ದೇವರ ಹತ್ತಿರಕ್ಕೆ ಹೋಗಿ ದೇವರೇ ಆದಾಗ ಬರುವಂತಹ ಒಂದು ಸ್ಥಿತಿ ಈ ಓಂಕಾರದಿಂದ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ. ನಮ್ಮ ಸುಷುಮ್ನ ನಾಡಿಯಲ್ಲಿ ಧ್ವನಿಸುತ್ತೆ ಈ ಒಂದು ಪ್ರಣವನಾದ. ಅಂದ್ರೆ ಅಲ್ಲಿ ಅದು ಮಾರ್ದನಿಗೊಳ್ತಾ ಇರುತ್ತೆ, ಧ್ವನಿಸ್ತಾ ಇರುತ್ತೆ. ಈ ಪ್ರಣವನಾದದ ಶಕ್ತಿಯಿಂದಲೇ ಮನುಷ್ಯನ ಸಮಸ್ತ ಕ್ರಿಯೆಗಳು ಕೂಡ ನಡೆಯುವಂತಹದ್ದು. ಹಾಗಾಗಿ ಇಚ್ಛಾಶಕ್ತಿ ಅದು ಎಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ ಅಂದ್ರೆ, ಇಚ್ಛಾಶಕ್ತಿ ಇರೋದು ಶಿರ ಅಂದ್ರೆ ತಲೆಯ ಪ್ರದೇಶದಲ್ಲಿ, ಮತ್ತೆ ಮುಖ ಪ್ರದೇಶದಲ್ಲಿ ಜ್ಞಾನೇಂದ್ರಿಯ ಶಕ್ತಿ, ಶರೀರದಲ್ಲಿ ಕರ್ಮೇಂದ್ರಿಯ ಶಕ್ತಿ, ಹೀಗೆ ಅನೇಕ ಶಕ್ತಿಗಳಿದೆ. ಯಾರೇ ಆಗ್ಲಿ ಕೆಲಸ ಮಾಡ್ಬೇಕಾದ್ರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಇಚ್ಛೆ ಬರ್ಬೇಕಲ್ವಾ? ಇಲ್ಲ ಅಂದ್ರೆ ಇಚ್ಛೆ ಬರ್ದಲೇ ಇದ್ರೆ ನಾವ್ ಯಾವುದೇ ಕೆಲಸ ಮಾಡಲ್ಲ. ಮೊದಲು ನಮ್ಮ ತಲೆಯಲ್ಲಿ ಒಂದು ಆಲೋಚನೆ ಬರ್ಬೇಕು. ಆಲೋಚನೆ ಬಂದ್ರೆ ನಾವು ಆಮೇಲೆ ಮುಂದಕ್ಕೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಮೊದ್ಲು ಮನಸ್ಸಿನಲ್ಲಿ ಇಚ್ಛೆ ಬರ್ಬೇಕು, ನಂತರ ಅದ್ರ ಬಗ್ಗೆ ಒಂದು ವಿವರ ಬೇಕು. ಅಂದ್ರೆ ನಾವು ಕೆಲಸ ಮಾಡ್ಬೇಕಾದ್ರೆ ಏನು ವಿವರ ಇಲ್ದಲೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ವಿವರ ಬೇಕು. ಅಂದ್ರೆ ಏನದು? ಅದನ್ನ ಜ್ಞಾನ ಅಂತ ಕರಿತೇವೆ. ಆ ನಂತರ ಮಾತ್ರ ಅದ್ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡೇ ನಾವು ಕೆಲಸವನ್ನ ಮುಂದುವರಿಸುವಂತದ್ದು. ಅವಾಗೇನಾಗತ್ತೆ, ಅದರಂತೆ ಅವುಗಳನ್ನ ಕಾರ್ಯರೂಪಕ್ಕೆ ಆಗ ಮಾತ್ರ ತರಲಿಕ್ಕೆ ಸಾಧ್ಯ. ಈ ಮೂರೂ ಹಂತಗಳಲ್ಲಿ ಪ್ರಣವ ನಮಗೆ ಕೆಲಸ ಮಾಡುತ್ತೆ, ನಮ್ಗೆ ಸಹಾಯ ಮಾಡುತ್ತೆ. ಅದಕ್ಕೆ ಅ ಉ ಮ ದ ಉಚ್ಚಾರಣೆಯನ್ನ ಮಾಡುವಂತಹದ್ದು. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇಚ್ಛಾಶಕ್ತಿ ಇವೆಲ್ಲವೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಮೊದಲು ಆಲೋಚನೆ ಬರುತ್ತೆ, ನಂತರ ಜ್ಞಾನ ಬೇಕು, ಅನಂತರ ನಾವು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಹೀಗೆ ನಾವು ಕೆಲಸವನ್ನ ಮಾಡ್ತೇವೆ. ಈಗ ಇನ್ನೊಂದು ಪ್ರಮುಖ ವಿಷಯಕ್ಕೆ ಹೋಗೋಣ. ನಾವೀಗಾಗ್ಲೇ ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ, ಇದು ಹಾಗಂದ್ರೆ ಏನು ಅಂತ ಹೇಳಿ. ಇಲ್ಲಿ ಆರೋಗ್ಯ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅನ್ನೋದು ಬೇಡ, ಈಗ ಏನ್ ಸಂಬಂಧ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಆರೋಗ್ಯ ಅಂದ್ರೆ ಏನು ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಆರೋಗ್ಯ ಅಂದ್ರೆ ಏನು ಅಂದ್ರೆ, ಅದನ್ನ ಪ್ರಶ್ನೆ ನಾವು ಕೇಳ್ಕೊಂಡ್ರೆ ನಮ್ಗೆ WHO ಅಂದ್ರೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಡೆಫಿನೇಷನ್ ಕೊಡ್ತಾರೆ. ಏನ್ ಡೆಫಿನೇಷನ್ ಕೊಡ್ತಾರೆ ಅಂತ ಹೇಳಿದ್ರೆ, ಆರೋಗ್ಯವೆಂದರೆ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಸಮತೋಲನ ಅಂತಾರೆ. ಕೇವಲ ದೈಹಿಕ ಅನಾರೋಗ್ಯ ಅಂದ್ರೆ ರೋಗ ಇಲ್ಲ ಅಂತ ಆದ್ರೆ ಆರೋಗ್ಯ ಇದೆ ಅಂತ ಅರ್ಥ ಅಲ್ಲ. ಆರೋಗ್ಯ ಇದೆ ಅಂತಂದ್ರೆ ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು, ಮಾನಸಿಕವಾಗಿಯೂ ಆರೋಗ್ಯವಾಗಿರ್ಬೇಕು, ನಮ್ಮ ಮನಸ್ಸಿನಲ್ಲಿ ಶಾಂತಿ ಹಾಗೂ ದೈವಿಕ ಆನಂದಗಳ ನೆಲೆಸಿರ್ಬೇಕು. ಅವೆಲ್ಲವೂ ಇದ್ದಾಗ ಅದನ್ನ ಆರೋಗ್ಯಕರ ಸ್ಥಿತಿ ಅಂತ ಹೇಳ್ತಾರೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಹೇಳ್ತಾರೆ. ಅಂದ್ರೆ ಈಗ ನಾವು ಯೋಚನೆ ಮಾಡಿ ನೋಡೋಣ, ನಮ್ಮ ಇಡೀ ಜೀವನ ಅದು ನಡೆಯೋದು ಹೇಗೆ? ಬೆಳಗ್ಗೆ ಎದ್ದಾಗಿದ್ದ ನಾವು ಏನ್ ಮಾಡ್ತೀವಿ ಅಂದ್ರೆ ಮೊದ್ಲು ಪ್ಲಾನ್ ಮಾಡ್ತೀವಿ. ಇವತ್ತು ಇಡೀ ದಿನ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಲೆಕ್ಕ ಹಾಕಿರ್ತೀವಿ. ಇವತ್ತು ಹಾಕ್ತಿವಿ, ಇಲ್ಲ ಹಿಂದಿನ ದಿವಸ ರಾತ್ರಿನೇ ಹಾಕಿಟ್ಕೊಂಡಿರ್ತೀವಿ ನಾಳೆ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿ. ನಮ್ಮ ಜೀವನ ನಡೆಯೋದೆಲ್ಲವೂ ಕೂಡ ನಮ್ಮ ಮನೋವ್ಯಾಪಾರದಿಂದ. ಅಂದ್ರೆ ನಮ್ಮ ಮನಸ್ಸು ಯಾವ ರೀತಿ ಪ್ಲಾನ್ ಮಾಡತ್ತೆ, ಏನ್ ಕೆಲಸ ಹೇಳತ್ತೆ, ಅದ್ರ ಪ್ರಕಾರ ನಾವು ಅದನ್ನ ಹೇಳ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಆಧ್ಯಾತ್ಮಿಕ ದೃಷ್ಟಿಯನ್ನ ಬೆಳೆಸ್ಕೊಂಡ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಮನಸ್ಸು ನಿರ್ಮಲವಾದದ್ದಾಗತ್ತೆ. ಆ ನಿರ್ಮಲ ಮನಸ್ಸಿನಿಂದ ನಾವು ಯಾವುದೇ ಆಲೋಚನೆಯನ್ನ ಮಾಡಿದ್ರೆ ಅದಕ್ಕೆ ಸರಿಯಾದ ಜ್ಞಾನವೂ ಸಿಗತ್ತೆ, ಮತ್ತೆ ನಾವು ಕರ್ತವ್ಯ ಮುಖರಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮನಸ್ಸು ಒಂದು ನಿರ್ಮಲವಾದಾಗ ನಮ್ಮ ಜೀವನ ಅತ್ಯಂತ ಹಿತಕರವಾಗಿರುತ್ತೆ. ಹಿತಕರವಾದ ಜೀವನದಲ್ಲಿ ಏನಾಗತ್ತೆ ಅಂದ್ರೆ ನಾವು ಅಧ್ಯಾತ್ಮದಲ್ಲಿ ಮುಂದುವರಿತೇವೆ. ಅವಾಗ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ಸೃಜನಶೀಲತೆ ಹೆಚ್ಚಾಗತ್ತೆ. ಅಂದ್ರೆ ಹೆಚ್ಚಿನ ಕ್ರಿಯೇಟಿವಿಟಿ ಅನ್ನೋದು ಬರುತ್ತೆ. ಹೀಗ್ ಮಾಡೋಣ, ಹಾಗ್ ಮಾಡೋಣ ಅಂತ ಹೇಳಿ ಒಂದೇ ಕೆಲಸವನ್ನ ಅನೇಕ ವಿಧದಲ್ಲಿ ಆಲೋಚನೆ ಮಾಡಿ ಬಹಳ ಕ್ರಿಯಾತ್ಮಕವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ, ಸೃಜನಶೀಲ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಅದರ ಜೊತೆಗೆ ಇನ್ನ ಒಂದು ಪ್ರಮುಖವಾದದ್ದು ಏನಾಗತ್ತೆ ಅಂತ ಹೇಳಿದ್ರೆ, ನಿರ್ಲಿಪ್ತವಾದಂತಹ ಮನೋಸ್ಥಿತಿ ಉಂಟಾಗತ್ತೆ. ಈ ನಿರ್ಲಿಪ್ತತೆ ಅನ್ನೋದು ಬಂದಾಗ ನಾವು ನಮ್ಮ ಒಂದು ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅಷ್ಟು ಹೊತ್ತಿಗೆ ನಮ್ಮ ಶರೀರದ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯ ಬಂದಾಗ ಏನಾಗತ್ತೆ, ಶಾಂತಿ ಸಮಾಧಾನ ಎಲ್ಲ ಇದ್ದಾಗ ಅಧ್ಯಾತ್ಮದಲ್ಲಿ ಕೂಡ ನಾವು ಮುಂದುವರಿತೇವೆ.
ಇಂತಹ ಸ್ಥಿತಿ ನಮ್ಗೆ ಒದಗುತ್ತೆ. ಗುರು ರಮಣರು ಏನ್ ಹೇಳ್ತಾರೆ ಗೊತ್ತಾ? ರಮಣ ಮಹರ್ಷಿಗಳು ಅವ್ರು ಹೇಳ್ತಾರೆ, ಮನಸ್ಸನ್ನ ಪ್ರಣವದಿಂದ ಶುದ್ಧ ಮಾಡಿ ಅದನ್ನ ನಿರ್ಮಲಗೊಳಿಸಿ ಅಂತ ಹೇಳ್ತಾರೆ. ಅಂದ್ರೆ ರಮಣ ಗೀತದಲ್ಲಿ ಹೇಳೋದೇನು ಅಂದ್ರೆ, ಶ್ರದ್ಧೆಯಿಂದ ಮತ್ತು ಏಕಾಗ್ರತೆಯಿಂದ ಪ್ರಣವದ ಜಪ ಮಾಡಬೇಕಾದ್ರೆ ಅದು ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು ಶುದ್ಧವಾಗಬೇಕಾದರೆ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಓಂಕಾರದ ಜಪವನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ರಮಣ ಗೀತೆಯಲ್ಲಿ ರಮಣ ಮಹರ್ಷಿಗಳು ತಿಳಿಸ್ಕೊಡ್ತಾರೆ. ಅಂದ್ರೆ ಪ್ರಣವವನ್ನ ಆ ರೀತಿಯಾಗಿ ಧ್ಯಾನಿಸ್ತಾ ಇದ್ದರೆ ವಿಷಯಗಳಿಂದ ಮನಸ್ಸನ್ನ ಹಿಂದಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದ್ರೆ ಹೊರಗೆಲ್ಲ ಹರಿದು ಹಂಚಿ 5 ಪಂಚೇಂದ್ರಿಯಗಳಿಂದ ಹೊರಗಡೆ ಹೋಗುತ್ತಿರುವಂತಹ ನಮ್ಮ ಒಂದು ಮನಸ್ಸನ್ನ ಹಿಂದಕ್ಕೆ ಎಳ್ಕೋಬಹುದು. ಅಂದ್ರೆ ಮನಸ್ಸನ್ನ ಒಳಗೆ ಎಳೆದುಕೊಂಡು ತನ್ನ ಸ್ವಸ್ವರೂಪವನ್ನ ಅನುಭವಿಸುವ ಕಡೆಗೆ ನಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗಬಹುದು. ಅದಕ್ಕೆ ಕಾರಣ ಓಂಕಾರ ಆಗತ್ತೆ. ಓಂಕಾರದ ಜಪವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ನಮ್ಮ ಮನಸ್ಸನ್ನ ನಾವು ಒಳಕ್ಕೆ ಅಂತರಂಗಕ್ಕೆ ತಿರುಗಿಸಿ ನಮ್ಮದೇ ಸ್ವಸ್ವರೂಪವನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗತ್ತೆ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಇನ್ನು ರುದ್ರ ಸಂಹಿತೆ ಅಂತ ಒಂದು ಸಂಹಿತೆ ಇದೆ. ಆ ಸಂಹಿತೆನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರಣವಾರ್ಥ ಅಮೃತಂ ಪೀತ್ವಾ ಭವಿಷ್ಯಾಮೋ ಗತಜ್ವರಾಹ ಅಂತ ಹೇಳ್ತಾರೆ. ಅಂದ್ರೆ ಪ್ರಣವದ ಅರ್ಥವನ್ನ ಅಮೃತದಂತೆ ಕುಡಿದು ಬಿಟ್ರೆ, ಅಂದ್ರೆ ಅದನ್ನ ಗ್ರಹಣ ಮಾಡಿದ್ರೆ, ಅಮೃತದಂತೆ ಗ್ರಹಣ ಮಾಡಿದ್ರೆ ಯಾವ ರೀತಿಯ ಪೀಡೆಗಳು ಕೂಡ ಬಾಧಿಸೋದಿಲ್ಲ, ಅನಾರೋಗ್ಯ ಕಾಡಲ್ಲ, ಜ್ವರ ಗಿರ ಏನು ಬರೋದೇ ಇಲ್ಲ ಅಂತ ಹೇಳಿ ರುದ್ರ ಸಂಹಿತೆಯಲ್ಲಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ಪ್ರಣವದ ಅರ್ಥವನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಪ್ರಣವ ಅಂದ್ರೆ ಏನು, ಆ ಮಾಕೆ ಏನ್ ಅರ್ಥ ಇದೆ, ಒಟ್ಟಾಗಿ ಉಚ್ಚರಿಸಿದಾಗ ಏನಾಗತ್ತೆ, ಬಿಡಿ ಬಿಡಿಯಾಗಿ ಉಚ್ಚರಿಸಿದಾಗ ಏನಾಗತ್ತೆ, ಎಲ್ಲವನ್ನ ಗ್ರಹಿಸಿದರೆ ಅವಾಗೇನಾಗತ್ತೆ ಅಂದ್ರೆ ಯಾವುದೇ ಪೀಡೆ ಬಾಧಿಸೋದಿಲ್ಲ, ಜೊತೆಗೆ ಅನಾರೋಗ್ಯ ಕಾಡೋದಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಇನ್ನು ನಾವು ಹಿಂದೂಗಳು ಸಾಮಾನ್ಯವಾಗಿ ಓಂಕಾರವನ್ನ ಹೆಚ್ಚಿನ ವೇಳೆಯಲ್ಲಿ ಎಲ್ಲಾ ಕೆಲಸದಲ್ಲೂ ಕೂಡ, ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ನಾವು ಬಳಸ್ತೇವೆ. ಅಂದ್ರೆ ಪೂಜೆಗಳಿರ್ಬಹುದು, ಯಾವುದೇ ರೀತಿಯಲ್ಲೂ ಕೂಡ ನಾವು ಓಂಕಾರವನ್ನ ಒಂದು ಪ್ರಾರ್ಥನೆ ಮಾಡುವಾಗ ಇರಬಹುದು, ಓಂಕಾರದ ಉಚ್ಚಾರಣೆಯನ್ನ ನಾವು ಮಾಡ್ತೀವಿ. ಧ್ಯಾನಕ್ಕೆ ಕೂತಾಗಿರ್ಬಹುದು, ಏನಾದ್ರು ಓದಬೇಕು ಅನ್ನುವಾಗ ಆಗಿರ್ಬೋದು, ಮತ್ತೆ ಇಡೀ ವಾತಾವರಣ ಪರಿಶುದ್ಧ ಆಗ್ಲಿ ಅನ್ನುವಾಗ ಇರ್ಬೋದು, ಮನಸ್ಸು ಏಕಾಗ್ರವಾಗ್ಲಿ ಅನ್ನುವಾಗ ಇರ್ಬಹುದು, ಅವಾಗೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು 3 ಸಲ ಓಂಕಾರದ ಜಪ ಮಾಡಿ ಅನಂತರ ನಮ್ಮ ಕೆಲಸವನ್ನ ಮುಂದುವರಿಸ್ತೇವೆ. ಇದು ನಮ್ಮಲ್ಲಿ ಹಿಂದೂಗಳಲ್ಲಿ ಬಂದಿರುವಂತಹ ಒಂದು ಪದ್ಧತಿ. ಹಾಗಾಗಿ ಎಲ್ಲ ಕಾರ್ಯದಲ್ಲೂ ನಾವು ಬಳಸ್ತೇವೆ. ಇನ್ನು ಜೈನರು ಮತ್ತೆ ಬೌದ್ಧರು ಕೂಡ ಓಂಕಾರವನ್ನ ಸ್ವೀಕರಿಸ್ತಾರೆ. ಬೌದ್ಧರು ಓಂ ಮಣಿಪದ್ಮೆ ಹುಂ ಅಂತ ಹೇಳಿ ಅವಲೋಕಿತೇಶ್ವರನ ಒಂದು ಮಂತ್ರವನ್ನ ಜಪ ಮಾಡ್ತಾರೆ, ಯಾವಾಗ್ಲೂ ಮಾಡ್ತಾರೆ. ನಾವು ಬರೀ ಓಂಕಾರವನ್ನ ಅಥವಾ ಓಂ ನಮ ಶಿವಾಯ, ಓಂ ನಮೋ ನಾರಾಯಣಾಯ ಅಂತ ನಾವು ಜಪ ಮಾಡಿದ್ರೆ ಅವರು ಓಂ ಮಣಿಪದ್ಮೆ ಹುಂ ಅಂತ ಹೇಳಿ ಅದನ್ನ ಅವರು ಉಚ್ಚಾರ ಮಾಡ್ತಾ ಇರ್ತಾರೆ. ಅದಕ್ಕೆ ಅವಲೋಕಿತೇಶ್ವರನ ಮಂತ್ರದಲ್ಲಿ ಓಂ ಅನ್ನ ಅವರು ಸೇರಿಸ್ಕೊಂಡಿದ್ದಾರೆ. ಅಂದ್ರೆ ಬೌದ್ಧರಲ್ಲಿಯೂ ಕೂಡ ಓಂಕಾರದ ಅನುಸಂಧಾನ ಉಂಟು, ಜೈನರಲ್ಲಿಯೂ ಓಂಕಾರವನ್ನ ಅನುಸಂಧಾನ ಮಾಡ್ತಾರೆ. ಇನ್ನು ವಜ್ರಯಾನ ಬೌದ್ಧ ದರ್ಶನದಲ್ಲಿ ಶೂನ್ಯದಿಂದ ಪ್ರಣವದ ಉತ್ಪತ್ತಿ ಆಗತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ, ಮತ್ತು ಅದರ ಮುಖಾಂತರ ಬ್ರಹ್ಮಾಂಡದ ಉತ್ಪತ್ತಿ ಆಯ್ತು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಏನೂ ಇಲ್ಲದಂತಹ ಒಂದು ಶೂನ್ಯದ ಸ್ಥಿತಿಯಿಂದ ಮೊದಲು ಪ್ರಣವ ಅಂದ್ರೆ ಓಂಕಾರದ ಉತ್ಪತ್ತಿ ಆಯ್ತು. ಆ ಓಂಕಾರ ಉತ್ಪತ್ತಿ ಆದಾಗ ಅದ್ರ ಮುಖಾಂತರ ಇಡೀ ಬ್ರಹ್ಮಾಂಡವೇ ಹುಟ್ಟಿತು ಅಥವಾ ಬ್ರಹ್ಮಾಂಡವೇ ಸೃಷ್ಟಿ ಆಯ್ತು ಅನ್ನುವಂತಹ ಮಾತನ್ನ ವಜ್ರಯಾನ ಬೌದ್ಧ ದರ್ಶನದಲ್ಲಿ ತಿಳಿಸ್ಕೊಡ್ತಾರೆ. ಹೀಗೆ ಎಷ್ಟು ವಿಷಯಗಳನ್ನ ನಾವು ತಗೊಂಡ್ರು ಕೂಡ ಎಲ್ಲೆಲ್ಲಿ ಏನ್ ಹೇಳಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಸಿಖ್ಖರು ಏನು ಹೇಳಿಲ್ವಾ ಅಂದ್ರೆ ಹೇಳಿದ್ದಾರೆ. ಸಿಖ್ಖರು ಗುರುವಾಣಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಏಕ್ ಓಂಕಾರ್ ಸತ್ನಾಮ್ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನನ್ನ ಒಂದೇ ಒಂದು ಶಬ್ದದಲ್ಲಿ ಕರಿಬೇಕು ಅಂತ ಹೇಳಿದ್ರೆ ಅದು ಓಂಕಾರ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಏಕ್ ಓಂಕಾರ್ ಸತ್ನಾಮ್ ಅಂತ ಹೇಳ್ತಾರೆ. ಪರಮಾತ್ಮನನ್ನ ಒಂದೇ ಒಂದು ಶಬ್ದದಲ್ಲಿ ಉಚ್ಚಾರಣೆ ಮಾಡ್ಬೇಕು ಅಂದ್ರೆ ಅದು ಓಂಕಾರ ಅಂತ ಹೇಳಿ ಹೇಳ್ತಾರೆ. ಇನ್ನ ಒಂದು ದೊಡ್ಡ ಶಂಕು ಸಿಕ್ಕಿದ್ರೆ ಅದನ್ನ ತೆಗೆದುಕೊಂಡು ನಮ್ಮ ಕಿವಿ ಹತ್ರ ಇಟ್ಕೊಂಡ್ರೆ ತುಂಬಾ ಶಾಂತ ವಾತಾವರಣ, ಸುತ್ತಮುತ್ತ ಗದ್ದಲ ಏನು ಇಲ್ಲ ಅಂತ ಇದ್ದು ನಾವು ಒಬ್ಬರೇ ಇದ್ದಾಗ ಅದನ್ನ ಇಟ್ಕೊಂಡ್ರೆ ಮೌನವಾಗಿದ್ದು ನಾವು ಕೂಡ ಮೌನವಾಗಿದ್ದು ಕೇಳಿಸ್ಕೊಂಡ್ರೆ ಆಗ ಓಂಕಾರ ಕೇಳಿಸುತ್ತೆ.
ನಾವು ಎಷ್ಟು ಮೌನವಾಗಿರ್ಬೇಕು ಅಂದ್ರೆ ನಮ್ಮ ಉಸಿರಾಟದ ಉಸಿರು ನಮಗೆ ಕೇಳಿಸ್ಬೇಕು, ನಮ್ಮ ಹೃದಯದ ಬಡಿತವೂ ಕೇಳಿಸ್ಬೇಕು. ಅಷ್ಟೊಂದು ಮೌನವಾಗಿದ್ದಾಗ ಏನಾಗತ್ತೆ, ಸುತ್ತಮುತ್ತಲು ಇರುವಂತಹ ಆ ನಿಶ್ಶಬ್ದದಲ್ಲಿ ಶಂಖದಿಂದ ಬರುವಂತಹ ಓಂಕಾರನಾದ ಕೂಡ ಕೇಳಿಸುತ್ತೆ ಅನ್ನೋದನ್ನ, ಅದು ಕೆಲವರು ಅದನ್ನ ಅನುಭವಿಸಿ ಕೂಡ ಅನುಭವಿಸಿರೋದು ಗೊತ್ತಿದೆ ನಮ್ಗೆ. ಇನ್ನ ನಾವು ಗಂಟೆ ತಗೊಳ್ಳಿ, ಜಾಗಟೆ ತಗೊಳ್ಳಿ, ವೀಣೆಯ ತಂತಿ ಮೀಟಿ, ಯಾವುದನ್ನ ಮಾಡಿದ್ರು ಕೂಡ ಅಲ್ಲಿ ಕೇಳಿಸುವುದು ಓಂಕಾರನಾದ. ಅಂದ್ರೆ ಈ ಓಂಕಾರವೇ ಗಂಟೆಯ ಶಬ್ದದಲ್ಲಿಯೂ ಬರ್ತದೆ, ಜಾಗಟೆ ಶಬ್ದದಲ್ಲೂ ಬರ್ತದೆ, ವೀಣೆಯ ತಂತಿ ಮೀಟಿದ್ರು ಕೂಡ ಬರುತ್ತೆ. ಅದ್ರ ಜೊತೆಗೆ ಸಂಗೀತ ವಾದ್ಯಗಳಲ್ಲಿ ಕೂಡ ಓಂಕಾರ ಅನುರಣನಗೊಳ್ಳುತ್ತೆ. ಇನ್ನ ನಮ್ಮಲ್ಲಿ ಎಲ್ಲಿದೆ ಓಂಕಾರ ಅಂದ್ರೆ, ನಮ್ಮ ಧಮನಿಗಳಲ್ಲಿ ಹರಿಯುವ ರಕ್ತದ ಶಬ್ದ ಕೂಡ ಓಂಕಾರವೇ ಅಂತ ಒಬ್ಬ ತಿಳಿದಂತಹ ಒಬ್ಬ ವ್ಯಕ್ತಿ ನನ್ನ ಹತ್ರ ಹಂಚ್ಕೊಂಡಿದ್ರು ಅದನ್ನ. ಹೀಗೆ ನಮ್ಮ ಹಾರ್ಟ್ ಇದೆಯಲ್ಲ, ಹಾರ್ಟ್ ಬೀಟ್, ಅದು ಕೂಡ ಓಂಕಾರವೇ, ಕೇಳಿಸ್ಕೊಂಡು ನೋಡಿ ಅಂತ ಹೇಳಿದ್ರು. ಇನ್ನು ಅದಕ್ಕಿಂತ ಮುಂದೆ ಹೋದ್ರೆ ವಿಶ್ವದ ಸಂಗೀತವೇ ಓಂಕಾರ ಅಂತ ಹೇಳಿ ತಿಳಿದವರು ಹೇಳ್ತಾರೆ. ಅಂದ್ರೆ ನಮ್ಮನ್ನ ನಾವು ಅಂತಹ ಸೂಕ್ಷ್ಮ ಸ್ಥಿತಿಗೆ ಏರಿಸಿದಾಗ, ಅಷ್ಟು ಮನಸ್ಸು ಮೌನವಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಕೂಡ ಓಂಕಾರದ ಅನುರಣನ ಕೇಳಿಸ್ಕೋಬಹುದು. ಹಾಗಾಗಿ ಕೈಲಾಸ ಪರ್ವತದ ಹತ್ತಿರ ಗಾಳಿ ಬೀಸುವಾಗ ಕೂಡ ಓಂಕಾರದ ಅನುರಣನ ಆಗತ್ತೆ. ಅದರ ಅನುಭವ ಪಡೆದಂತವ್ರು ಬಹಳ ಜನ ಇದ್ದಾರೆ. ಹಾಗಾಗಿ ಅದಕ್ಕೇನ್ ಹೇಳ್ತಾರೆ ಅಂದ್ರೆ, ಋಷಿಗಳು, ಅದರಲ್ಲೂ ಪ್ರಮುಖವಾಗಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ತಮ್ಮ ಯೋಗ ಸೂತ್ರಗಳಲ್ಲಿ ಹೇಳ್ತಾರೆ, ತಸ್ಯ ವಾಚಕಃ ಪ್ರಣವಃ ಅಂತ ಹೇಳ್ತಾರೆ. ಅಂದ್ರೆ ದೇವರ ಒಂದು ಹೆಸರು, ದೇವರಿಗೆ ನಾವೇನಾದ್ರು ಹೇಳಬಹುದು ಅಂತ ಹೇಳಿದ್ರೆ ಅದು ಓಂಕಾರ ಮಾತ್ರ ಅಂತ ಹೇಳಿ ಋಷಿಗಳು ಹೇಳ್ತಾರೆ. ಅಂದ್ರೆ ದೇವರ ವಾಚಕವೇ ಓಂಕಾರ ಅಂತ ಹೇಳಿ. HBB ಅಮ್ಮ ಅವ್ರು ಒಂದ್ ಕಡೆ ಬರೀತಾರೆ, ಅವ್ರು ಹೇಳ್ತಾರೆ, ಓಂ ಇಸ್ ದಿ ಸಿಂಬಲ್ ಆಫ್ ದಿ ಇನ್ಫೈನೈಟ್ which is finally attained through surrender of all our false identifications with the matter ಅಂತ ಹೇಳ್ತಾರೆ. ಅಂದ್ರೆ ಓಂಕಾರವು ಅನಂತವಾದುದಕ್ಕೆ ಚಿಹ್ನೆ ಆಗಿದೆ. ಅಂದ್ರೆ ಅನಂತತೆಯನ್ನ ಸೂಚನೆ ಮಾಡುತ್ತೆ. ಅದು ಎಷ್ಟು ವಿಶ್ವ ಅನಂತವಾಗಿದೆ ಅನ್ನೋದರ ಸೂಚನೆಯನ್ನ ಕೊಡ್ತದೆ. ಈ ಅನಂತತೆಯನ್ನ ಪಡೆಯೋದು ಹೇಗೆ ನಾವು, ಅಲ್ವಾ? ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಅನಂತತೆಯನ್ನ ಹೇಗೆ ಪಡೆಯೋದು ಅಂತ ಹೇಳಿದ್ರೆ, ಈ ಸ್ಥೂಲವಾದುದಕ್ಕೆ ನಮ್ಮ ಅಂಟಿಕೊಳ್ಳುವಿಕೆಯನ್ನ ಬಿಟ್ಟು ಅನಂತಕ್ಕೆ ಶರಣಾಗಬೇಕು ಅಂತಾರೆ. ಅಂದ್ರೆ ನಮ್ಮ ಫಾಲ್ಸ್ ಐಡೆಂಟಿಫಿಕೇಶನ್ ವಿತ್ ದಿ ಮ್ಯಾಟರ್ ಅನ್ನ ಕಳಚ್ಕೊಂಡಾಗ, ಮತ್ತೆ ಸರೆಂಡರ್ ಆದಾಗ, ನಾವು ಶರಣಾಗತರಾದಾಗ ಈ ಅನಂತ ಅನ್ನೋದು ನಮಗೆ ಸಿಗತ್ತೆ. ಅನಂತಕ್ಕೆ ಶರಣಾಗತಿ ಆಗಬೇಕು, ಆಗ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಓಂಕಾರದ ಅನುಸಂಧಾನ ಮಾಡ್ಬೇಕು ಅಂತ ಹೇಳಿ ಬ್ಲೌಡ್ಸ್ಕಿ ಅಮ್ಮ ಅವ್ರು ಹೇಳ್ತಾರೆ. ಎ ಅಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಆತ್ಮ ಅಥವಾ ಸೆಲ್ಫ್. ಯು ಸ್ಟ್ಯಾಂಡ್ಸ್ ಫಾರ್ ನಾಟ್ ದ ಸೆಲ್ಫ್, ಅಂದ್ರೆ ಸೆಲ್ಫ್ ಅಲ್ಲದ್ದು. ಅಂಡ್ ಎಂ ಸ್ಟ್ಯಾಂಡ್ಸ್ ಫಾರ್ ರಿಲೇಷನ್ ಆಫ್ ನೆಗೇಷನ್ ವಿಚ್ ಎಕ್ಸಿಸ್ಟ್ ಬಿಟ್ವೀನ್ ದೆಮ್ ಅಂತಾರೆ. ನೆಕ್ಸಾಸ್ ಬಿಟ್ವೀನ್ ದೆಮ್ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ವಿಷಯ ಹೇಳ್ತಾರೆ ಅಂದ್ರೆ, ಎ ಆತ್ಮವಾದರೆ, ಯು ಅನಾತ್ಮವಾದರೆ, ಎಂ ಅನ್ನೋದು ಇವೆರಡಕ್ಕೂ ಇರುವಂತಹ ಸಂಬಂಧವನ್ನ ಸೂಚಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಓಂ ಅನ್ನುವುದು ಟ್ರಿಪಲ್ ಲೆಟರ್ಡ್ ಯೂನಿಟ್ ಅಂತ ಹೇಳ್ತಾರೆ. ಓಂಕಾರ ಅನ್ನುವುದು 3 ಅಕ್ಷರಗಳ ಘಟಕವಾಗಿದ್ದು ಅದು ತ್ರಿಮೂರ್ತಿಗಳನ್ನ ಸೂಚಿಸುತ್ತದೆ ಅಂತ ಹೇಳ್ತಾರೆ. ತ್ರಿಮೂರ್ತಿಗಳ ಯಾವ್ದ್ಯಾವ್ದನ್ನ ಸೂಚಿಸುತ್ತದೆ ಅಂತ ಹೇಳಿ ನಾವು ನೋಡೋದಾದ್ರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಅಂತ ನಮ್ಗೆ ಗೊತ್ತು. ಅಂದ್ರೆ ಈ ಪ್ರಪಂಚದಲ್ಲಿ, ಈ ಬ್ರಹ್ಮಾಂಡದಲ್ಲಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಲಿಕ್ಕಾಗಿ ಇರುವಂತಹ 3 ಶಕ್ತಿ ವಿಶೇಷಗಳು. ಒಬ್ಬರನ್ನ ಬ್ರಹ್ಮ ಅಂತಂದ್ರೆ ಒಂದು ಶಕ್ತಿಯನ್ನ, ಇನ್ನೊಂದು ಶಕ್ತಿಯನ್ನ ವಿಷ್ಣು ಅಂತ ಹೇಳ್ತೀವಿ, ಇನ್ನೊಂದು ಶಕ್ತಿಯನ್ನ ಮಹೇಶ್ವರ ಅಂತ ಹೇಳ್ತೇವೆ. ಅದಲ್ಲದೇನೆ ಇನ್ನ ತ್ರಿಪುಟಿಗಳು ಯಾವ್ದಪ್ಪ ತ್ರಿಮೂರ್ತಿತ್ವವನ್ನ ಸೂಚಿಸುವಂತಹದ್ದು ಅಂದ್ರೆ ಜ್ಞಾನ, ಇಚ್ಛೆ ಮತ್ತು ಕ್ರಿಯೆ. ಈ 3 ಕೂಡ ಈ ತ್ರಿಪುಟಿಗೆ ಬರುತ್ತೆ. ಅದೂನು ಓಂಕಾರದ ಅನುಸಂಧಾನದಿಂದ ಸಿದ್ಧವಾಗುವಂತಹ, ಅಂದ್ರೆ ನಮಗೆ ದೊರಕುವಂತಹ 3 ತ್ರಿಪುಟಿಗಳು. ಇದಾದ ಮೇಲೆ ಹೇಳ್ತಾರೆ ಇನ್ನೊಂದು ಕಡೆ, ದ್ರವ್ಯ, ಗುಣ ಮತ್ತೆ ಕರ್ಮ ಅಥವಾ ಪ್ರೇಮ. ಇದು ಕೂಡ ತ್ರಿಪುಟಿಯೇ ಅಂತ ಹೇಳ್ತಾರೆ. ಓಂಕಾರ ಸೂಚಿಸುವಂತಹ ತ್ರಿಪುಟಿಗಳು, ಮೊದಲನೇದು ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನ ಸೂಚಿಸುತ್ತಂತೆ. ಎರಡನೆಯದಾಗಿ ಇಚ್ಛೆ, ಜ್ಞಾನ, ಕ್ರಿಯೆಗಳನ್ನು ಸೂಚನೆ ಮಾಡುತ್ತಂತೆ.
ಮೂರನೇದಾಗಿ ದ್ರವ್ಯ ಅಂದ್ರೆ ಮ್ಯಾಟರ್ ಅಂತ ಏನ್ ಹೇಳ್ತೀವಿ, ಆ ದ್ರವ್ಯ. ಗುಣ ಅಂದ್ರೆ ದ್ರವ್ಯದ ಗುಣ. ಇನ್ನೊಂದು ಕರ್ಮ ಅಂದ್ರೆ ಕೆಲಸ ಅಥವಾ ಪ್ರೇಮ, ಇದನ್ನ ಸೂಚಿಸುತ್ತಂತೆ. ಇದಲ್ಲದೆ ಈ ಓಂಕಾರದ ಬಗ್ಗೆ 4 ವೇದಗಳು ಕೂಡ ಕೆಲವು ವಿಷಯಗಳನ್ನ ಹೇಳುತ್ತೆ. ಏನನ್ನ ಹೇಳುತ್ತೆ ಅಂದ್ರೆ, ಋಗ್ವೇದವನ್ನ ಓದಿದಾಗ ಏನ್ ಸಿಗತ್ತೆ ನಮ್ಗೆ ಅಂದ್ರೆ, ಓಂಕಾರದ ಬಗ್ಗೆ ಜ್ಞಾನವನ್ನ ಕೊಡ್ತಾರೆ, ಅಂದ್ರೆ ಜ್ಞಾನವನ್ನ ಸೂಚನೆ ಮಾಡ್ತಾರೆ. ಯಜುರ್ವೇದದಲ್ಲಿ ಕ್ರಿಯೆಯ ಬಗ್ಗೆ ಹೇಳ್ತಾರೆ, ಸಾಮವೇದದಲ್ಲಿ ಇಚ್ಛೆಯ ಬಗ್ಗೆ ಹೇಳ್ತಾರೆ, ಅಥರ್ವ ವೇದದಲ್ಲಿ ಎಲ್ಲದರ ಒಗ್ಗೂಡುವಿಕೆಯನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೊಂದು ವಿಷಯ ಓಂಕಾರದ ಬಗ್ಗೆ ನಮ್ಗೆ ತಿಳಿದು ಬರ್ತಾ ಹೋಗತ್ತೆ. ಹಾಗಾಗಿ ಆತ್ಮನೇ ಓಂಕಾರ ಅನ್ನೋದನ್ನ ನಾವು ಮೊದಲ ಶ್ಲೋಕದಲ್ಲಿ, 2ನೇ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆತ್ಮನಿಗೆ ಅದನ್ನೇ ಅವನೇ ಓಂಕಾರ ಅಂತ. ಜಾಗೃತ ಅವಸ್ಥೆಯಲ್ಲಿ ದೇಹಧಾರಿಯಾದ ಆತ್ಮ ಬಾಹ್ಯ ಪ್ರಜ್ಞೆಯಿಂದ ಅಂದ್ರೆ ಎಚ್ಚರವಾಗಿದ್ದಾಗ ಲೌಕಿಕ ಸಂಗತಿಗಳನ್ನ ತಿಳ್ಕೊಳ್ಬೇಕಾದ್ರೆ ಅವನು ತನ್ನ ಇಂದ್ರಿಯಗಳನ್ನು ಉಪಯೋಗಿಸ್ತಾನೆ. ಅಂದ್ರೆ ಈಗ ನಾವೆಲ್ಲ ಪ್ರಪಂಚದ ಎಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ದೇವರು ಕೊಟ್ಟಿರುವಂತಹದ್ದು ಪಂಚೇಂದ್ರಿಯಗಳು, ಅದರ ಹಿಂದೆ ಒಂದು ಮನಸ್ಸು. ಹಾಗಾಗಿ ಪಂಚೇಂದ್ರಿಯಗಳಿಂದ ಹೊರಗಿನ ವಸ್ತುಗಳ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಅಂದ್ರೆ ನಾವು ಎಚ್ಚೆತ್ತ ಸ್ಥಿತಿಯಲ್ಲಿದ್ದಾಗ ಲೌಕಿಕ ಸಂಗತಿಗಳನ್ನ ಅಂದ್ರೆ ಇಂದ್ರಿಯ ಗ್ರಾಹ್ಯ ಸ್ಥೂಲವಾದ ವಿಷಯಗಳನ್ನ ನಾವು ತಿಳ್ಕೊಳ್ತೇವೆ, ಆ ಎಲ್ಲವನ್ನು ಕೂಡ ಅನುಭವಿಸ್ತೇವೆ. ಅಂದ್ರೆ ಪಂಚೇಂದ್ರಿಯಗಳಿಂದ ಅನುಭವಿಸ್ಲಿಕ್ಕೆ ಸಾಧ್ಯವಾಗುವಂತಹದ್ದು ಕಣ್ಣಿಂದ ನೋಟ, ಕಿವಿಯಿಂದ ಶಬ್ದ ಅಥವಾ ಇಂಪಾದ ಸಂಗೀತ, ನಾಲಿಗೆಯಿಂದ ರುಚಿಯಾದ ಆಹಾರ, ಮಾತುಕತೆ, ಈ ಚರ್ಮದಿಂದ ಸಂವೇದನೆ, ಸಂಸ್ಪರ್ಶ, ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ. ಇದು ಜಾಗೃತ ಅವಸ್ಥೆಯಲ್ಲಿ ಆಗುವಂತಹ ಕೆಲಸ. ಅಂದ್ರೆ ನಾವು ಎಚ್ಚೆತ್ತಿದ್ದಾಗ, ನಿದ್ದೆ ಮಾಡಿದಾಗ ಅಲ್ಲ, ನಾವು ಎಚ್ಚರವಾಗಿದ್ದಾಗ ಈ ಎಲ್ಲವನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ, ಅನುಭವಿಸ್ತೇವೆ. ಈ ಅನುಭವದ ನೆನಪನ್ನ ನಾವು ಮನಸ್ಸಿನಲ್ಲಿ ಕೂಡಿಟ್ಕೊಂಡಿರ್ತೇವೆ. ಹಾಗಾಗಿ ಇದೆಲ್ಲವೂ ಕೂಡ ನಡೆಯುವಂತಹದ್ದು ಬಾಹ್ಯ ಪ್ರಜ್ಞೆಯಲ್ಲಿದ್ದಾಗ ಮತ್ತೆ ಎಚ್ಚರವಾಗಿದ್ದಾಗ. ಅದನ್ನ ಜಾಗೃತ ಸ್ಥಿತಿ ಅಂತ ಕರಿತೀವಿ. ಹಿಂದೆ ನಾವು 2ನೇ ಶ್ಲೋಕ ಮಾಡುವಾಗ, ಈ 3ನೇ ಶ್ಲೋಕ ಮಾಡುವಾಗ ಇದನ್ನ ನಾವು ತಿಳ್ಕೊಂಡಿದ್ದೇವೆ. ಜಾಗೃತ ವಿಷಯ ಏನ್ ತಿಳ್ಕೊಂಡಿದೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಇನ್ನು ಮುಂದೆ ಸ್ವಪ್ನಾವಸ್ಥೆಯಲ್ಲಿ ಅಂದ್ರೆ 2ನೇ ಅವಸ್ಥೆ, ಮನುಷ್ಯನ 3 ಅವಸ್ಥೆಗಳು ಮತ್ತೆ ಒಂದು ಹಿನ್ನೆಲೆಯಾದಂತಹ ಒಂದು ಸ್ಥಿತಿ. ಮೊದಲನೇದ್ರಲ್ಲಿ ಜಾಗೃತ ಸ್ಥಿತಿ ಎಲ್ಲವನ್ನ ತಿಳ್ಕೊಳ್ಳುವಂತಹದ್ದು. ಸ್ವಪ್ನಾವಸ್ಥೆಯಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅಂತಃ ಪ್ರಜ್ಞೆಯಿಂದ ಸೂಕ್ಷ್ಮ ವಿಷಯಗಳನ್ನ ಮಾತ್ರ ಅನುಭವಿಸ್ತಾನೆ. ಅಂದ್ರೆ ಪ್ರಜ್ಞೆ ಅವಾಗ ಒಳಮುಖ ಆಗತ್ತೆ. ನಾವು ಇದುವರೆಗೂ ಏನನ್ನ ಅನುಭವಿಸಿ ಆ ಅನುಭವದ ನೆನಪುಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಕೂಡಿಟ್ಕೊಂಡಿದ್ದೇವೋ, ನಮ್ಮ ಅಂತರಂಗಕ್ಕೆ ಕಳಿಸಿದೇವೋ, ಆ ವಿಷಯಗಳನ್ನ ಮತ್ತೊಮ್ಮೆ ಅನುಭವಿಸ್ತೇವೆ. ಮತ್ತೊಮ್ಮೆ ಅನುಭವಿಸೋದಕ್ಕೆ ಅದು ಸೂಕ್ಷ್ಮವಾಗಿ ಅನುಭವಿಸ್ತೇವೆ. ಅದನ್ನ ನಾವು ಸ್ವಪ್ನಾವಸ್ಥೆ ಅಥವಾ 2ನೇ ಅವಸ್ಥೆ, ಮನುಷ್ಯನ 2ನೇ ಅವಸ್ಥೆ ಅನ್ನೋದನ್ನ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಇನ್ನು ಗಾಢ ನಿದ್ರೆ ಬಂದಾಗ ಅವಾಗೇನಾಗತ್ತೆ ಅಂದ್ರೆ, ಯಾವುದೇ ಎಚ್ಚರ ಇಲ್ಲ, ಯಾವುದೇ ಕನಸುಗಳಿಲ್ಲ, ಆಸೆಗಳೂ ಇಲ್ಲ, ನಿಶ್ಚಿಂತ ಸ್ಥಿತಿಯನ್ನ ಕೂಡ ನಾವು ಅನುಭವಿಸ್ತೇವೆ. ಅಂದ್ರೆ ಮನುಷ್ಯ ಈ 3 ಅವಸ್ಥೆಗಳನ್ನ ಕೂಡ ಒಂದು ದಿನದ 24 ಗಂಟೆಗಳಲ್ಲಿ ಒಂದರ ಹಿಂದೆ ಒಂದರಂತೆ ಅನುಭವಿಸ್ತಾನೆ. ಮೊದಲನೇದಾಗಿ ಜಾಗೃತ ಅವಸ್ಥೆ, ಅದು ಹೆಚ್ಚು ಕಾಲ ಇರತ್ತೆ. ಆಮೇಲೆ ಸ್ವಪ್ನ, ಅದು ಸ್ವಲ್ಪ ಕಾಲ. ಮತ್ತೆ ಸೂಕ್ಷ್ಮ ಸ್ಥಿತಿಯಲ್ಲಿ ಗಾಢ ನಿದ್ರೆಯನ್ನ ಕೂಡ ನಾವು ಮಾಡ್ತೀವಿ, ಮತ್ತೆ ಎಚ್ಚರದ ಸ್ಥಿತಿಗೆ ಬರ್ತೀವಿ. ಹೀಗೆ ಇದು ನಿರಂತರವಾಗಿ ನಡೀತಾ ಇರುತ್ತೆ. ಅಲ್ಲಿ ಈ ನಿಶ್ಚಿಂತ ಸ್ಥಿತಿಯಲ್ಲಿ ಅವ್ರು ಹೇಳ್ತಾರೆ, ಋಷಿಗಳು ಹೇಳ್ತಾರೆ, ಅದನ್ನ ಅನುಭವಿಸುವಾಗ ಅಲ್ಲಿ ಎಲ್ಲವೂ ಆನಂದಮಯ. ಅಲ್ಲಿ ಏನಾಯ್ತು ಅಂದ್ರೆ ಏನು ಹೇಳಲಿಕ್ಕೆ ಗೊತ್ತಾಗಲ್ಲ. ಆನಂದವಾಗಿತ್ತು, ಚೆನ್ನಾಗಿ ನಿದ್ದೆ ಬಂತು, ಇಷ್ಟೇ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗೋದು. ಅದೇ ಆತ್ಮದ ಅಂದ್ರೆ ನಮ್ಮ ನಿಜ ಸ್ವರೂಪ ಅಲ್ಲಿರುವಂತಹದ್ದು. ಅದಕ್ಕೆ ಅವನನ್ನ ಸರ್ವೇಶ್ವರ ಅಂತ ಹೇಳಿ ಕರೆಯುವಂತಹದ್ದು. ನಮ್ಮ ನಿಜ ಸ್ವರೂಪ ನಾವೆಲ್ಲರೂ ಕೂಡ ಇದನ್ನ ನಾವು ದಿವಸ ಕೂಡ ಅನುಭವಿಸ್ತೇವೆ, ಮತ್ತೆ ಅದನ್ನ ಮರ್ತು ಬಿಡ್ತೇವೆ. ಯಾಕೆಂದ್ರೆ ಈಚೆ ಬಂದ್ ಕೂಡ್ಲೆ ಅಲ್ಲಿ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅಲ್ಲಿ ಯಾವ ಅನುಭವ ಅನುಭವಿಸುವವನು ಇರೋದಿಲ್ವಲ್ಲ, ಅದರಿಂದ ಮನಸ್ಸಿರೋದಿಲ್ಲ. ಹಾಗಾಗಿ ಅಲ್ಲಿ ನಮ್ಗೆ ಏನಾಯ್ತು ಅನ್ನೋ ವಿಷಯ ನಮ್ಗೆ ಗೊತ್ತಿಲ್ಲ. ಅದನ್ನ ಹೋಗ್ತೀವಿ,
ನಮ್ಮ ಆತ್ಮನ ಸ್ಪರ್ಶ ಆಗತ್ತೆ, ಮತ್ತೆ ನಾವು ಹಿಂತಿರುಗಿ ಬಂದಿರ್ತೀವಿ. ಈ ನಮ್ಮ ಆತ್ಮನ ಈ 4 ಅವಸ್ಥೆಗಳೇನಿದೆ ಅಂದ್ರೆ ಜಾಗೃತಿ, ಎಚ್ಚರ, ಅದು ಸ್ಥೂಲ ದೇಹದಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಎರಡನೆಯದಾಗಿ ಸ್ವಪ್ನ ಅಥವಾ ಕನಸು, ಅದು ಸೂಕ್ಷ್ಮ ಶರೀರದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಇನ್ನು ಸುಷುಪ್ತಿಯಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಗಾರ್ಡನ್ ಇದೆ, ಕಾರಣ ಶರೀರದಲ್ಲಿ ಇರ್ತೇವೆ ನಾವು, ನಮ್ಮ ಪ್ರಜ್ಞೆ ಕಾರಣ ಶರೀರದಲ್ಲಿ ಇರತ್ತೆ. ಇನ್ನು 4ನೇ ಅವಸ್ಥೆಗಾಗಿಯೇ ಇಷ್ಟೆಲ್ಲ ನಾವು ಪಡಿಪಾಟ್ಲು ಬೀಳ್ತಾ ಇರೋದು. ಅಂದ್ರೆ ನಾವು ಸಾಧನಾ ಪ್ರಧಾನ ಕೆಲಸಗಳನ್ನ ಮಾಡ್ತಾ ಇರೋದು, ನಮ್ಮ ಆತ್ಮನನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಇರೋದು, ಅಥವಾ ದೇವರ ಸಾಕ್ಷಾತ್ಕಾರ ಆಗ್ಬೇಕು ಅನ್ನೋದು, ಸತ್ಯದ ಸಾಕ್ಷಾತ್ಕಾರ ಆಗ್ಬೇಕು ಅನ್ನುವಂತಹದ್ದು. ಇದೆಲ್ಲವೂ ಏನು ಅಂದ್ರೆ ಆ ತುರಿಯ ಅವಸ್ಥೆಗೆ ನಾವು ಹೋಗಲಿಕ್ಕಾಗಿ ಮಾಡುತ್ತಿರುವಂತಹ ಪ್ರಯತ್ನಗಳು. ಅದಕ್ಕಾಗಿ ಎಲ್ಲ ಗ್ರಂಥಗಳನ್ನ ಓದ್ತೇವೆ, ವಿಷಯಗಳನ್ನ ತಿಳ್ಕೊಳ್ತೇವೆ, ಸಾಧನೆಯನ್ನ ಮಾಡ್ತೇವೆ. ಈ ಎಲ್ಲವನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮುಂದೆ ತುರಿಯ ಅವಸ್ಥೆಗೆ ತಲುಪ್ತೇವೆ. ತುರಿಯದಲ್ಲಿ ಏನಾಗತ್ತೆ ಅಂದ್ರೆ ಪರಿಶುದ್ಧ ಆನಂದ ಮಾತ್ರ, ಆನಂದವನ್ನ ಬಿಟ್ಟು ಬೇರೇನು ಇಲ್ಲ. ಅಲ್ಲೇ ಸಂಪೂರ್ಣ ಜ್ಞಾನ ಪ್ರಾಪ್ತಿಯಾಗುವಂತಹ ಸ್ಥಿತಿ. ಅಂದ್ರೆ ಪೂರ್ತಿ ಜ್ಞಾನಿ ಯಾವಾಗ ಆಗ್ತೀವಿ ಅಂದ್ರೆ ಪರಿಶುದ್ಧ ಆನಂದವಿದ್ದಾಗ, ತುರಿಯಾವಸ್ಥೆಯಲ್ಲಿದ್ದಾಗ, ಆವಾಗ ಮಾತ್ರ ಈ ಆನಂದ, ಅನಂತ ಆನಂದದ ಸ್ಥಿತಿಯನ್ನ ನಾವು ಅನುಭವಿಸ್ತೇವೆ. ಇನ್ನ ಅದನ್ನೇ ಯೋಗ ನಿದ್ರೆ ಅಂತ ಕೂಡ ಹೇಳ್ತಾರೆ. ಯೋಗ ನಿದ್ರೆ ಅದು ಅದ್ವೈತ ಸ್ಥಿತಿ. ಅಂದ್ರೆ ಅಲ್ಲಿ ಎರಡಿಲ್ಲ, ನಾನು ಬೇರೆ ಆತ್ಮ ಬೇರೆ ಇಲ್ಲ, ನಾನು ಬೇರೆ ಭಗವಂತ ಬೇರೆ ಇಲ್ಲ, ನಾನು ಬೇರೆ ಪ್ರಪಂಚ ಬೇರೆ ಇಲ್ಲ, ಏನೂ ಇಲ್ಲದಂತಹ ಸ್ಥಿತಿ, ಅದು ಅದ್ವೈತ ಸ್ಥಿತಿ. ಈ ಅದ್ವೈತ ಸ್ಥಿತಿಯನ್ನ ಪಡಿಲಿಕ್ಕೆ ಇಷ್ಟೆಲ್ಲ ಸಾಧನೆಯ ಅವಶ್ಯಕತೆ ಇರುವಂತಹದ್ದು. ಅದನ್ನ ಸಮಾಧಿ ಸ್ಥಿತಿ ಅಂತ ಕೂಡ ಕರೀತಾರೆ. ಸಮಾಧಿಯ ಸ್ಥಿತಿಯಲ್ಲೂ ನಡೆಯುವಂತಹ ಪ್ರಕ್ರಿಯೆ ಇದೇನೆ. ಪರಿಶುದ್ಧ ಆನಂದ, ಪರಿಶುದ್ಧ ಜ್ಞಾನ ಪ್ರಾಪ್ತಿ, ಸಂಪೂರ್ಣ ಜ್ಞಾನ ಪ್ರಾಪ್ತಿ ಆಗತ್ತೆ ಸಮಾಧಿ ಸ್ಥಿತಿಯಲ್ಲಿ. ಅದು ಅದನ್ನ ಪರಮಾತ್ಮನಲ್ಲಿ ಒಂದಾದಂತಹ ಒಂದು ಸ್ಥಿತಿ ಅಂತ ಹೇಳ್ತಾರೆ. ಪರಮಾತ್ಮನಲ್ಲಿ ಪೂರ್ತಿಯಾಗಿ ಸೇರಿ ಹೋಗುವಂತಹ ಒಂದು ಸ್ಥಿತಿ. ಇನ್ನ ಈ ಆಕಾರದ ಬಗ್ಗೆ ಇನ್ನೊಂಚೂರು ಅಕಾರ ಉಕಾರದ ಬಗ್ಗೆ ತಿಳ್ಕೊಳ್ಳೋಣ. ಅಕಾರ ಹೇಳುವಾಗ, ಅಕಾರದ ಉಚ್ಚಾರಣೆ ಮಾಡುವಾಗ ತುಟಿಗಳು ತೆರೆಯುತ್ತೆ. ತೆರೆದಲೇ ಅಕಾರ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ತುಟಿಗಳು ತೆರೆಯುತ್ತೆ ಅಂದ್ರೆ ಅದು ಸೃಷ್ಟಿಯ ಸಂಕೇತ. ಯಾವುದು ಓಪನ್ ಅಪ್ ಆಗತ್ತೋ ಅದು ಸೃಷ್ಟಿಯ ಸಂಕೇತ. ಒಂದು ಮೊಗ್ಗಿದೆ, ಆ ಮೊಗ್ಗು ಅರಳಿ ಹೂವಾದಾಗ ಏನಾಗತ್ತೆ, ಅದು ತನ್ನನ್ನ ತಾನು ತೆರೆದುಕೊಳ್ಳುತ್ತೆ, ಅಲ್ಲಿ ಸೃಷ್ಟಿ ಆಗತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಅಕಾರ ಹೇಳುವಾಗ ತುಟಿಗಳು ತೆರೆಯುವುದರಿಂದ ಅದು ಸೃಷ್ಟಿಯ ಸಂಕೇತ. ಇನ್ನು ಉಕಾರದ ಉಚ್ಚಾರಣೆ ಅದು ಪರಮಾತ್ಮ ನಮ್ಮನ್ನ ಸಲಹುತ್ತಾನೆ ಅಂತ ಅನ್ನುವುದರ ಒಂದು ಸಂಕೇತ. ಓ ಅಂತಂದಾಗ ಪರಮಾತ್ಮ ನಮ್ಮನ್ನ ಸಲಹುತ್ತಾನೆ ಅಂದ್ರೆ ಅದು ಮುಂದುವರಿತಾ ಇದೆ ಅನ್ನುವುದರ ಸಂಕೇತ ಆಗತ್ತೆ. ಆಮೇಲೆ ಅಂದ್ರೆ ಸ್ಥಿತಿಯ ಸಂಕೇತ. ಸೃಷ್ಟಿ ಆಯ್ತು, ಈಗ ಇದು ಸ್ಥಿತಿ, ಉಕಾರ ಸ್ಥಿತಿ. ಇನ್ನು ಮಕಾರ ಹೇಳುವಾಗ ಏನಾಗುತ್ತೆ ಅಂದ್ರೆ ತುಟಿಗಳು ಮುಚ್ಕೊಳ್ಳುತ್ತೆ, ಅವಾಗ ಅದನ್ನ ಲಯವನ್ನ ಸೂಚಿಸುತ್ತೆ. ಅಂದ್ರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ, ಈ ಮೂರನ್ನು ಕೂಡ ಈ ಓಂಕಾರದ 3 ಅಕ್ಷರಗಳು ನಮ್ಗೆ ತಿಳಿಸಿಕೊಡುತ್ತೆ. ಅಂದ್ರೆ ಅಕಾರದ ಉಚ್ಚಾರಣೆಯಲ್ಲಿ ಸೃಷ್ಟಿ ಆಗತ್ತೆ, ಉಕಾರದಲ್ಲಿ ಮುಂದುವರಿಯುತ್ತೆ, ಮತ್ತೆ ಮಕಾರದಲ್ಲಿ ಲಯವನ್ನ ಸೂಚನೆ ಕೊಡುತ್ತೆ ಅದು ಅಂತ ಹೇಳ್ತಾರೆ. ಇನ್ನು ಒಟ್ಟಾರೆಯಾದ ಓಂಕಾರವೇ ಬ್ರಹ್ಮತತ್ವ ಅನ್ನೋದನ್ನ ನಾವು ಋಷಿ ಮುನಿಗಳು ಹೇಳೋದನ್ನ ಕೇಳಿದ್ದೇವೆ. ಅಂದ್ರೆ ಒಟ್ಟಾರೆಯಾದ ಓಂಕಾರವೇ ಬ್ರಹ್ಮತತ್ವ ಅದು ಅಂತ. ಓಂಕಾರವನ್ನ 2 ರೀತಿಯಲ್ಲಿ ಉಚ್ಚಾರಣೆ ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಆಹತ, ಇನ್ನೊಂದು ಅನಾಹತ. 2 ರೀತಿಯಲ್ಲಿ ಉಚ್ಚಾರಣೆ ಮಾಡಬಹುದು. ಎರಡೂ ಕೂಡ ಅತ್ಯಂತ ಪರಿಣಾಮಕಾರಿಯಾದಂತಹ ಉಚ್ಚಾರಗಳು ಇವೆರಡು ಕೂಡ. ಆಹತನಾದ, ಆಹತ ಅಂದ್ರೆ ಏನು ಅಂದ್ರೆ ನಮ್ಮ ಈ ಸ್ಥೂಲ ಕಿವಿಗೆ ಕೇಳಿಸುವಂತಹ ನಾದ. ಅಂದ್ರೆ ಹೊರಗಡೆಯಿಂದ ಯಾವ್ಯಾವ ಶಬ್ದಗಳು ನಮ್ಗೆ ಕೇಳಿಸುತ್ತೋ ಅದೆಲ್ಲವೂ ಕೂಡ ಆಹತ. ಓಂಕಾರವನ್ನ ಕೂಡ ನಾವು ಉಚ್ಚಾರಣೆ ಮಾಡಿದಾಗ ನಮಗೆ ಕಿವಿಗೆ ಕೇಳಿಸುವಂತೆ ನಾವು ಉಚ್ಚಾರಣೆ ಮಾಡಿದ್ದಾದಲ್ಲಿ ಅದನ್ನ ಆಹತನಾದ ಅಂತ ಕರಿತೇವೆ. ಆಹತನಾದ ನಮಗೆ ಕಿವಿಗೆ ಕೇಳಿಸುವಂತಹ ನಾದ. ಅಂದ್ರೆ ಬಹಿರಂಗವಾಗಿ ಓಂ ಅಂತ ಹೇಳಿ ಓಂಕಾರದ ಉಚ್ಚಾರಣೆಯನ್ನ ಆಹತನಾದ ಅಂತ ಕರೀತಾರೆ. ಇನ್ನ ಅನಾಹತನಾದ ಅಂದ್ರೇನು ಅಂತ ಹೇಳಿದ್ರೆ, ಅನಾಹತನಾದ ನಮ್ಮ ಒಳಗಡೆ ಕೇಳಿಸುವಂತಹ ನಾದ.
ಅಂದ್ರೆ ನಮ್ಮ ಅಂತರಂಗದಲ್ಲಿ ಕೇಳಿಸುವಂತಹ ನಾದ, ಅಂತರಂಗದಲ್ಲಿ ಮೌನದಲ್ಲಿ ನಮ್ಮ ಒಳಗೆ ಉಚ್ಚರಿಸಿಕೊಳ್ಳುವಂತಹ ಓಂಕಾರ, ಅದನ್ನ ಅನಾಹತ ಅಂತಾರೆ. ಅನಾಹತ ಶಬ್ದ ನಾವು ಓಂಕಾರದ ಉಚ್ಚಾರಣೆ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮ ಸ್ಥೂಲ ಕಿವಿಗೆ ಅದು ಕೇಳಿಸೋದಿಲ್ಲ. ಯಾಕೆ ಅಂತಂದ್ರೆ ನಾವು ಬಾಯಿ ಬಿಟ್ಟು ದುಟಿಗಳಿಂದ ಉಚ್ಚಾರ ಮಾಡ್ತಿಲ್ಲ, ನಮ್ಮ ಮನಸ್ಸಿನ ಒಳಗೆ ಅಂದ್ರೆ ಅಂತರಂಗದ ಒಳಗೆ ನಾವು ಉಚ್ಚಾರಣೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಅದರಿಂದ ಇದು ಅನಾಹತನಾದ ಅಂತ ಅನಿಸ್ಕೊಳ್ಳುತ್ತೆ. ಈಗ ಅದೆರಡಕ್ಕೂ ಇರುವಂತಹ ವ್ಯತ್ಯಾಸ ಏನು, ಅದರಿಂದ ಆಗುವಂತಹ ಪರಿಣಾಮಗಳೇನು ಅಂತ ಹೇಳಿ ನೋಡೋಣ. ಆಹತನಾದ ಅಂದ್ರೆ ಕಿವಿಗೆ ಕೇಳಿಸುವಂತಹ ಓಂಕಾರ ನಾದವನ್ನ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ದೈವಿಕ ಶಕ್ತಿ ತುಂಬಿಕೊಳ್ಳುತ್ತೆ. ಅಂದ್ರೆ ತುಂಬಾ ಪಾಸಿಟಿವ್ ಆದಂತಹ ದೈವಿಕ ಶಕ್ತಿ ನಮ್ಮ ಸುತ್ತಮುತ್ತ ತುಂಬಿಕೊಳ್ಳುತ್ತೆ. ಆಮೇಲೆ ಪಾಸಿಟಿವ್ ಎನರ್ಜಿ ಅಂದ್ರೆ ಆ ಶಕ್ತಿ ಯಾವುದು ಧನಾತ್ಮಕ ಶಕ್ತಿ ಅಂತ ನಾವು ಹೇಳ್ತೀವೋ, ಆ ಧನಾತ್ಮಕ ಶಕ್ತಿ ಓಂಕಾರದ ಉಚ್ಚಾರಣೆಯಿಂದ ನಮ್ಮ ಸುತ್ತಮುತ್ತ ತುಂಬಿಕೊಳ್ಳುತ್ತೆ. ಧನಾತ್ಮಕ ಶಕ್ತಿ ಇದು ಸುತ್ತ ತುಂಬಿ ಅದು ಕೆಟ್ಟ ಶಕ್ತಿಗಳಿಂದ ಅಂದ್ರೆ ನೆಗೆಟಿವ್ ಎನರ್ಜಿಯಿಂದ ನಮ್ಮನ್ನ ಕಾಪಾಡುತ್ತೆ. ಅದಕ್ಕಾಗಿ ಓಂಕಾರದ ಉಚ್ಚಾರವನ್ನ ಗಟ್ಟಿಯಾಗಿ ಮಾಡುವಂತಹದ್ದು. ಇನ್ನ ಮನಸ್ಸಿನಲ್ಲೇ ಮಾಡುವಂತಹ ಅನಾಹತನಾದ, ಅದರಿಂದ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಮನಸ್ಸಿನಲ್ಲಿ ಮಾಡುವಂತಹ ಅನಾಹತನಾದ ಅಂದ್ರೆ ಓಂಕಾರನಾದ ನಮ್ಮ ಶರೀರದ ಒಳಗೆ ಇರುವಂತಹ ಎಲ್ಲ ಅಂಗಾಂಗಗಳನ್ನ ತಲುಪುತ್ತೆ. ಅಂದ್ರೆ ನಮ್ಮ ಒಳಗಡೆನೆ ನಾವು ಓಂಕಾರವನ್ನ ಉಚ್ಚಾರಣೆ ಮಾಡ್ಕೊಂಡ್ರೆ ನಮ್ಮ ಬ್ರೈನಿಂದ ಹಿಡಿದು ಎಲ್ಲಾ ಅಂಗಾಂಗಗಳಿಗೂ ಕೂಡ ಅವಕ್ಕೆ ಈ ನಾದ ತಲುಪಿ ಅವು ತುಂಬಾ ಸ್ಫುಟವಾಗಿ ತಮ್ಮ ತಮ್ಮ ಕೆಲಸವನ್ನ ಚೆನ್ನಾಗಿ ಮಾಡುವಂತೆ ಆಗತ್ತೆ. ಅಂದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ನಮ್ಮ ಒಳಾಂಗಗಳ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸುತ್ತೆ. ನಮ್ಮ ಮೆದುಳಿನಲ್ಲಿ ಕಣಗಳ ಮರು ಉತ್ಪತ್ತಿ ಆಗತ್ತೆ. ಯಾಕೆಂದ್ರೆ ನಮ್ಗೆ ಗೊತ್ತು, ಇಡೀ ಒಂದು ದಿನದಲ್ಲಿ ಲಕ್ಷಾಂತರ ನ್ಯೂರಾನ್ಗಳು ಸಾಯ್ತಾ ಇರತ್ತೆ, ಲಕ್ಷಾಂತರ ನ್ಯೂರಾನ್ಗಳು ಬರ್ತಾ ಇರತ್ತೆ. ಇಲ್ಲಿ ಹೇಳ್ತಾರೆ, ಈ ಅನಾಹತನಾದವನ್ನ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಮೆದುಳಿನಲ್ಲಿ ಹೆಚ್ಚಾಗಿ ಕಣಗಳ ಮರು ಉತ್ಪತ್ತಿ ಆಗತ್ತೆ, ನ್ಯೂರಾನ್ಸ್ ಹೆಚ್ಚು ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ನಮ್ಮ ಒಳಗಿನ ವೈಬ್ರೇಷನ್ನು ನಮ್ಮ ಎಲ್ಲ ಅಂಗಾಂಗಗಳಿಗೆ ಒಳ್ಳೆ ಸ್ಪಂದನವನ್ನ ನೀಡೋದ್ರಿಂದ ಅವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸೋದ್ರಿಂದ ಆರೋಗ್ಯ ತುಂಬಾ ಸುಧಾರಿಸುತ್ತೆ. ಅಂದ್ರೆ ನಾವು ಏನು ಮಾಡದಲೆ ಸುಮ್ಮನೆ ಕೂತಿದ್ದಾಗ ಗಟ್ಟಿಯಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗದಲೇ ಇದ್ದಂತಹ ವೇಳೆಯಲ್ಲಿ ನಮ್ಮ ಮನಸ್ಸಿನಲ್ಲೇನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅನಾಹತನಾದವನ್ನ ಮಾಡ್ಕೊಳ್ಬಹುದು. ಅಥವಾ ಬೇರೆ ಏನಾದ್ರು ವ್ಯಾಸಂಗ ಮಾಡ್ಬೇಕು, ಇಂಥ ಇದೇನೋ ಕೆಲಸ ಇದೆ ಅಂದಾಗ ಗಟ್ಟಿಯಾಗಿ ಓಂಕಾರದ ಉಚ್ಚಾರಣೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಪರಿಸರ ಇದ್ದಿದ್ದೇ ಆದ್ರೆ ಖಂಡಿತ ಮನಸ್ಸಿನ ಒಳಗಡೆ ಮಾಡ್ಕೊಳ್ಬಹುದು. ಮನಸ್ಸಿನ ಒಳಗಡೆ ಅನಾಹತನಾದ ಮಾಡ್ಕೊಂಡಾಗ ಏನಾಗತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಬರುತ್ತೆ, ಜ್ಞಾನದ ಇದು ಕೂಡ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಈ ಎರಡೂ ರೀತಿಯ ಓಂಕಾರ ಮಾಡೋದು ಕೂಡ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಂದಾದ ನಂತರ ಒಂದರಂತೆ. ಅಂದ್ರೆ ಒಂದು ಸಾರ್ತಿ ಅಂದ್ರೆ ಮನೆಯಲ್ಲಿ ಅನುಕೂಲ ಇದ್ದಾಗ ಒಂದು ಸಾರ್ತಿ ಓಂಕಾರವನ್ನ ಆಹತನಾದ ಮಾಡ್ಬೇಕು, ಅಂದ್ರೆ ಓಂ ಅಂತ ಉಚ್ಚಾರಣೆ ಮಾಡ್ಬೇಕು. ಇನ್ನೊಂದು ಸಾರ್ತಿ ಉಸಿರನ್ನ ಒಳಕ್ಕೆ ತೆಗೆದುಕೊಂಡು ಒಳಗಡೆ ಅನಾಹತದ ಉಚ್ಚಾರಣೆ ಮಾಡ್ಬೇಕು. ಮತ್ತೊಮ್ಮೆ ಉಸಿರನ್ನ ತೆಗೆದುಕೊಂಡು ಆಹತ, ನಂತರ ಅನಾಹತ. ಹಾಗೆ ಒಂದರ ನಂತರ ಒಂದರಂತೆ ಒಂದು 11 ಬಾರಿ ಅಥವಾ 21 ಬಾರಿ ಉಚ್ಚಾರಣೆಯನ್ನ ಮಾಡಿದರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನ ನಮ್ಮ ಶರೀರದಲ್ಲಿರುವಂತಹ ಎನರ್ಜಿ ಸೆಂಟರ್ಸ್ ಅಂದ್ರೆ ಚಕ್ರಗಳಿದೆಯಲ್ಲ, ಆ ಚಕ್ರಗಳಿಗೂ ಓಂಕಾರಕ್ಕೂ ಇರುವಂತಹ ಒಂದು ಸಂಬಂಧವನ್ನ ನೋಡೋಣ. ಓಂಕಾರದ ಮೂಲ ಪೀಠ ನಮ್ಮ ಒಳಗೆ ಇರುವಂತಹ ಮೂಲಾಧಾರ ಚಕ್ರ, ಅಲ್ಲೇ ಓಂಕಾರ ಇರುವಂತಹದ್ದು. ಅಲ್ಲಿ ಕುಂಡಲಿನಿ ಶಕ್ತಿ ಸುಪ್ತವಾಗಿರುತ್ತೆ. ಈ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಅದರ ಸ್ವರೂಪವನ್ನ ಓಂಕಾರದೊಂದಿಗೆ ಒಂದಾಗುವಂತೆ ಮಾಡಿ ಅದನ್ನ ನಿಯಂತ್ರಿಸಿ ಕುಂಡಲಿನಿಯನ್ನು ಉತ್ಪಾತ ಮಾಡಿ ಊರ್ಧ್ವಗಾಮಿಯನ್ನಾಗಿಸಿ ಸುಷುಮ್ನಾ ನಾಡಿಯ ಮೂಲಕ ಷಟ್ಚಕ್ರ ಭೇದನ ಮಾಡಿ ಸಹಸ್ರಾರದವರೆಗೆ ಕೊಂಡೊಯ್ಯುವುದು ಪ್ರಣವದ ಸಾಧನೆ ಅಂತ ಹೇಳ್ತಾರೆ ಒಂದು ಗ್ರಂಥದಲ್ಲಿ. ಅಂದ್ರೆ ಪ್ರಣವದಿಂದ ಏನೇನ್ ಮಾಡಬಹುದು ಅಂತ ಹೇಳ್ತಾರೆ. ಕುಂಡಲಿನಿ ಶಕ್ತಿ ಸುಪ್ತವಾಗಿರೋದನ್ನ ಮೂಲಾಧಾರದಲ್ಲಿ ಜಾಗೃತಗೊಳಿಸಿ ಅದರ ಸ್ವಸ್ವರೂಪವನ್ನ ಓಂಕಾರದೊಂದಿಗೆ ಸೇರಿಸಿ
ಅದನ್ನ ನಿಯಂತ್ರಣ ಮಾಡಿ ಕುಂಡಲಿನಿಯನ್ನು ಉತ್ಪಾತ ಮಾಡಿ ಊರ್ಧ್ವಗಾಮಿ ಅಂದ್ರೆ ಮೇಲಕ್ಕೇರಿಸಿ ಅಲ್ಲಿ ಸುಷುಮ್ನಾ ನಾಡಿಯ ಮೂಲಕ ಷಟ್ ಚಕ್ರ ಭೇದನವನ್ನ ಮಾಡಿ ಎಲ್ಲಾ ಚಕ್ರಗಳ ಮುಖಾಂತರ ಹಾದು ಹೋಗಿ ಸಹಸ್ರಾರವರೆಗೆ ಕೊಂಡೊಯ್ದರೆ ಅದು ಪ್ರಣವದ ಸಾಧನೆ, ಅದು ನಾದೋಪಾಸನೆ ಅಂತ ಹೇಳ್ತಾರೆ, ಅಥವಾ ಯೋಗ ಅಂತ ಹೇಳಿ ಕೂಡ ಒಂದು ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ. ಯಾವಾಗ ಕುಂಡಲಿನಿ ಜಾಗೃತ ಆಗತ್ತೆ ಅಂತ ಹೇಳಿದ್ರೆ ಓಂಕಾರ ಕುಂಡಲಿನಿಯು ತುರಿಯಾವಸ್ಥೆಯಲ್ಲಿ ಜಾಗೃತ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ 3 ಸ್ಥಿತಿಗಳನ್ನ ದಾಟಿ ತುರಿಯದಲ್ಲಿದ್ದಾಗ ಓಂಕಾರ ಕುಂಡಲಿನಿ ಜಾಗೃತ ಆಗತ್ತೆ ಅಂತಾರೆ. ಇನ್ ಯಾವ್ಯಾವಾಗ ನಾವು ಓಂಕಾರವನ್ನ ಈ ಒಂದು ಅವಸ್ಥೆ ಜಾಗೃತ ಆಗತ್ತೆ ನಮ್ಮಲ್ಲಿ, ನಾವು ಒಳಗಡೆ ನಮ್ಮ ಒಳಗೆ ತಿರುಗಿ ಅಂತರಾತ್ಮನ ಹತ್ತಿರದವರೆಗೂ ಹೇಗೆ ಹೋಗಬಹುದು ಅಂತ ಹೇಳುವಾಗ ಅನೇಕ ವಿಷಯಗಳನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಜಪ ಮಾಡುವಾಗ ಕೆಲವು ಸರ್ತಿ ಬರೀ ಜಪ ಅಂತಂದ್ರೆ ಯಾಂತ್ರಿಕವಾಗಿ ಉಚ್ಚಾರಣೆ ಅಲ್ಲ. ಆ ಜಪದಲ್ಲಿ ಈಗ ರಾಮನಾಮ ಇರ್ಬೋದು, ಶಿವನಾಮ ಇರ್ಬೋದು, ಬರೀ ಓಂಕಾರವಿರ್ಬೋದು, ಜಪ ಮಾಡುವಾಗ ಆ ಪದದ ಅರ್ಥವೂ ಕೂಡ ನಮ್ಗೆ ಹೊಳಿತಾ ಇರ್ಬೇಕು. ಅದರ ಬಗ್ಗೆಯೂ ಆಲೋಚನೆಯನ್ನ ಮಾಡ್ತಾ ಜಪ ಮಾಡ್ತಾ ಇರ್ಬೇಕು. ಆ ರೀತಿ ಜಪ ಮಾಡುವಾಗ ಜಾಗೃತ ಆಗತ್ತೆ. ಇನ್ನ ತಪಸ್ಸನ್ನ ಆಚರಿಸುವಾಗ, ತಪಸ್ಸು ಅಂದ್ರೇನು? ನಮ್ಮಲ್ಲಿರುವ ಎಲ್ಲ ಕೆಟ್ಟದ್ದನ್ನ, ನೆಗೆಟಿವಿಟಿಯನ್ನ ಉರಿಸಿ ಹಾಕುವಂತಹದ್ದು, ಅಂದ್ರೆ ಕಲ್ಮಶ ಇಲ್ಲದಂತೆ ಮಾಡ್ಕೊಳ್ಳುವಂತಹದ್ದು, ಪರಿಶುದ್ಧ ಸ್ಥಿತಿ ತಲುಪುವುದು ತಪಸ್ಸು ಅಂದ್ರೆ. ಆ ತಪಸ್ಸು ಮಾಡಿದಾಗ ಅಂದ್ರೆ ಪರಿಶುದ್ಧ ಸ್ಥಿತಿಯನ್ನ ತಲುಪಿದಾಗ ಕೂಡ ಜಾಗ್ರತೆ ತುರಿಯಾವಸ್ಥೆ ಅನ್ನೋದು ಅದು ನಮ್ಗೆ ದೊರಕುತ್ತೆ ಅಂತ ಹೇಳ್ತಾರೆ. ಇನ್ನ ಧ್ಯಾನ ಮಾಡಿದಾಗ, ಕೀರ್ತನ ಮಾಡಿದಾಗ ಒಂದೇ ಮನಸ್ಸಿನಿಂದ ದೇವರೇ ಅಂತ ಭಕ್ತಿ ಮಾರ್ಗದಲ್ಲಿ ಕೀರ್ತನ ಜಾಸ್ತಿ ಬರುತ್ತೆ. ಇಲ್ಲಿ ಭಗವಂತನನ್ನ ಆರಾಧಿಸ್ತಾ ನಾನೇನು ಇಲ್ಲ ಎಲ್ಲಾ ನೀನೆ ಅಂತ ಹೇಳಿ ಸಂಪೂರ್ಣ ಭಗವಂತನಲ್ಲಿ ಶರಣಾಗತರಾದಾಗ ಕೂಡ ಈ ಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ಜ್ಞಾನ ಪಡೆದಾಗ, ಯಾವುದಾದ್ರೂ ಒಂದು ಜ್ಞಾನವನ್ನ ಅದು ಸಿಕ್ಕಿದಾಗ ಆ ಸಿಗುವಂತಹ ಒಂದು ಆನಂದ ಇದೆಯಲ್ಲ, ಆಗ ಕೂಡ ಕುಂಡಲಿನಿ ಶಕ್ತಿ ಉದ್ದೀಪನೆ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಸತ್ಕರ್ಮ ಮಾಡಿದಾಗ, ಅತ್ಯಂತ ಒಳ್ಳೆ ಕೆಲಸವನ್ನ ನಿಷ್ಕಾಮವಾಗಿ ಮಾಡಿದಾಗ, ಯಾವುದೂ ನನ್ನದಲ್ಲ ಅಂತ ಹೇಳಿ ಆ ಸ್ಥಿತಿಯಲ್ಲಿ ಮಾಡಿದಾಗ ಕೂಡ ಇದು ಉದ್ದೀಪನ ಆಗತ್ತೆ, ತುರಿಯಾವಸ್ಥೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ಕರ್ಮ ಮಾಡಿದಾಗ, ಮುದ್ರೆಗಳನ್ನ ಉಪಯೋಗಿಸಿದಾಗ, ಕೆಲವು ಆಧ್ಯಾತ್ಮಿಕ ಮುದ್ರೆಗಳನ್ನ ಉಪಯೋಗಿಸಿದಾಗ ಕೂಡ ನಾವು ತುರಿಯಾವಸ್ಥೆ ತಲುಪಬಹುದು ಅಂತ ಹೇಳ್ತಾರೆ. ಮತ್ತೆ ಇದು ಬಂಧಗಳನ್ನ ಮಾಡಿದಾಗ ಅಂತ ಹೇಳ್ತಾರೆ. ಬಂಧ ಅಂತಂದ್ರೆ ಅದನ್ನ ಪ್ರಾಣಾಯಾಮದಲ್ಲಿನೂ ಹೇಳ್ತಾರೆ, ಯೋಗದಲ್ಲೂ ಕೂಡ ತಿಳಿಸ್ಕೊಡ್ತಾರೆ. ಪ್ರಾಣಾಯಾಮದಲ್ಲಿ ಹೆಚ್ಚಾಗಿ ಮಾಡಿಸುವಂತಹದ್ದು 4 ಬಂಧಗಳು ಬರುತ್ತೆ. ಮೊದಲನೇದನ್ನ ಜಾಲಂಧರ ಬಂಧ ಅಂತ ಕರೀತಾರೆ, ಎರಡನೇದನ್ನ ಉಡ್ಡಯನ ಬಂಧ ಅಂತ ಕರೀತಾರೆ, ಮೂರನೇದನ್ನ ಮೂಲಬಂಧ ಅಂತ ಕರೀತಾರೆ. ಈ 3 ಕೂಡ ಅಂದ್ರೆ ಜಾಲಂಧರ ಬಂಧ, ಉಡ್ಡಯನ ಬಂಧ, ಮೂಲಬಂಧ 3 ಒಟ್ಟಾಗಿ ಸೇರಿಸಿ ಮಾಡಿದಾಗ ಅದು ಮಹಾಬಂಧ ಆಗತ್ತೆ. ಈ ಮಹಾಬಂಧ ಮಾಡೋದು ತುಂಬಾ ಕಷ್ಟದ ಕೆಲಸ. ಆದ್ರೆ ಈ ಮಹಾಬಂಧ ಮಾಡಿದಾಗ ಕೂಡ ನಿಮ್ಗೆ ಈ ಸ್ಥಿತಿ ತಲುಪತ್ತೆ, ಜ್ಞಾನದ ಸ್ಥಿತಿ ಬರುತ್ತೆ, ಅಂತರಂಗದಲ್ಲಿ ದೇವರನ್ನು ನೋಡುವ ಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಶಕ್ತಿ ಚಾಲನೆ ಮಾಡಿದಾಗ, ಪ್ರಾಣಾಯಾಮ ಮಾಡಿದಾಗ, ಗುರುಗಳಿಂದ ಶಕ್ತಿಪಾತವಾದಾಗ ಅಂತಾರೆ. ಒಬ್ಬ ಗುರು ಅಂತಹ ಹಂತದಲ್ಲಿದ್ದು ಈ ಶಿಷ್ಯ ಸರಿಯಾಗಿದ್ದಾನೆ ಅಂತ ಹೇಳಿ ಅವರು ಶಕ್ತಿಪಾತವನ್ನ ನಮ್ಗೆ ನೀಡಿದಾಗ ಕೂಡ ನಾವು ತುರಿಯಾವಸ್ಥೆಯನ್ನ ತಲುಪಲಿಕ್ಕೆ ಸಾಧ್ಯ. ಮತ್ತೆ ದೀರ್ಘವಾದಂತಹ ಅಭ್ಯಾಸದಲ್ಲಿಯೂ ಈ ಕೆಲಸ ನಡೆಯುತ್ತೆ. ಮತ್ತೆ ದುಃಖದ ಅತಿ ತೀವ್ರ ಸ್ಥಿತಿಯಲ್ಲೂ ಕೂಡ ಜ್ಞಾನೋದಯ ಆಗುವ ಸಾಧ್ಯತೆಗಳಿರುತ್ತೆ. ಅಂದ್ರೆ ಒಮ್ಮೆಲೆ ಅದು ಏನಾಗಬೇಕೋ ಅದು ದುಃಖದ ಬಿಡುಗಡೆ ಆಗಿಬಿಡುತ್ತೆ ಅಂತ ಸ್ಥಿತಿ ಬರುತ್ತೆ. ಮತ್ತೆ ತೀವ್ರವಾದಂತಹ ಆನಂದ ಆಗಿದೆ ಅಂದಾಗ ಆ ಸ್ಥಿತಿಲೂ ಆಗತ್ತೆ. ಇದೆಲ್ಲವೂ ಜಾಗೃತ ಆಗತ್ತೆ ಈ ಕುಂಡಲಿನಿ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಯಾರಿಗೆ ಕುಂಡಲಿನಿ ಜಾಗೃತ ಆಗುತ್ತೆಯೋ ಅವರಿಗೆ ಅಷ್ಟ ಸಿದ್ಧಿಗಳು ಕೂಡ ಲಭಿಸುತ್ತೆ. ಅಂದ್ರೆ 8 ಸಿದ್ಧಿಗಳು, ಅಣಿಮ, ಗರಿಮ, ಮಹಿಮ, ಲಗಿಮ, ಪ್ರಾಕಾಮ್ಯ, ಇಂತಹದ್ದೆಲ್ಲ 8 ಸಿದ್ಧಿಗಳೇನಿದೆ ಅವೆಲ್ಲವೂ ಸಿದ್ಧಿಸುತ್ತೆ. ಉಪಯೋಗಿಸ್ಲೇಬೇಕು ಅಂತ ಏನೂ ಇಲ್ಲ, ಅದು ಸಿದ್ಧಿ ಆಗತ್ತೆ ಅಂತ ಸಂತ ಜ್ಞಾನೇಶ್ವರರು ತಮ್ಮ ಸ್ವಾನುಭವದಿಂದ ತಿಳಿಸ್ಕೊಡ್ತಾರೆ. ಅಂದ್ರೆ ಯಾರಿಗೆ ಕುಂಡಲಿನಿ ಜಾಗೃತ ಆಗುತ್ತೆಯೋ ಅವರೆಲ್ಲರಿಗೂ ಕೂಡ ಅಷ್ಟ ಸಿದ್ಧಿಗಳು ಕೂಡ ಲಭಿಸುತ್ತೆ ಅಂತ ಸಂತ ಜ್ಞಾನೇಶ್ವರರು ಅವರ ಸ್ವಾನುಭವದಿಂದ, ಅಂದ್ರೆ ಅವ್ರಿಗೆ ಆಗಿದ್ರಿಂದ ಅವರು ಅದನ್ನ ತಿಳಿಸ್ಕೊಡ್ತಾರೆ. ಇಂತಹ ಮಹತ್ವದ ಪ್ರಣವವನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇವೆ ಅಂತ ನೋಡ್ಬೇಕು. ಅದನ್ನ ಯಾವಾಗ ಉಚ್ಚಾರ ಮಾಡ್ಬೇಕು, ಅದರ ಅನುಸಂಧಾನ ಹೇಗೆ ಅನ್ನುವಂತಹ ಪ್ರಶ್ನೆ ಹೇಳುತ್ತೆ.
ಅದಕ್ಕೆ ಹೇಳ್ತಾರೆ, ಯಾವಾಗ ಸಾಧ್ಯವೋ ಅವಾಗೆಲ್ಲ ಉಚ್ಚಾರಣೆಯನ್ನ ಮಾಡಿ. ಆದ್ರೆ ಜಾಗ ಸರಿಯಾದದ್ದಾಗಿರ್ಬೇಕು. ಆ ಬಹಳ ಕ್ಲೀನ್ ಆಗಿರುವಂತಹ ಜಾಗದಲ್ಲಿ, ಪರಿಶುದ್ಧ ಜಾಗದಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಧ್ಯಾನಕ್ಕೆ ಮುನ್ನ, ಧ್ಯಾನ ಮಾಡೋದಕ್ಕೆ ಕುತ್ಕೊಳ್ತೀವಲ್ಲ, ಅದ್ರ ಮುಂಚೆ ಓಂಕಾರದ ಉಚ್ಚಾರ ಮಾಡೋದು ಬಹಳ ಒಳ್ಳೆಯದು. ಓಂಕಾರವನ್ನ 3 ಸರ್ತಿ ಮಾಡಿ ಅದರ ಅರ್ಥದ ಮೇಲೆ ಮನಸ್ಸನ್ನ ತಗೊಂಡು ನಾವು ಒಳಕ್ಕೆ ಇಳಿದಾಗ ಏನಾಗುತ್ತೆ, ಓಂಕಾರದ ಉಚ್ಚಾರದಲ್ಲಿ ಇದು ತುಂಬಾ ಒಳ್ಳೆಯ ಕೆಲಸವನ್ನ ಮಾಡಿ ಧ್ಯಾನ ಮುಂದುವರಿಯಕ್ಕೆ ಸಹಾಯ ಆಗತ್ತೆ. ಇನ್ನ ಓಂಕಾರದ ಧ್ಯಾನದಲ್ಲಿಯೇ ಓಂಕಾರವನ್ನ ಉಚ್ಚಾರಣೆ ಮಾಡುವಂತಹದ್ದು ಅಂದ್ರೆ ಅನಾಹತನಾದ, ಅಥವಾ ಧ್ಯಾನದಲ್ಲಿಯೇ ಓಂಕಾರದ ಅರ್ಥವನ್ನ ಕುರಿತು ಮಾಡ್ತಾ ಮಾಡ್ತಾ ಅನಾಹತ ಓಂಕಾರವನ್ನ ಕೂಡ ಮಾಡಬಹುದು. ಇನ್ನು ಪೂಜೆಗಳನ್ನ ಮಾಡ್ತೀವಲ್ಲ ನಾವು, ಪೂಜೆ ಮಾಡುವಾಗ ಪ್ರಾರಂಭದಲ್ಲಿ ಘಂಟಾನಾದ ಮಾಡೋದಕ್ಕೆ ಮುಂಚೆನೇನೆ ಓಂಕಾರ ಮಾಡ್ಬೇಕಾಗತ್ತೆ. ಅಂದ್ರೆ ಪೂಜೆಯ ಪ್ರಾರಂಭದಲ್ಲಿ ಕೂಡ ಓಂಕಾರವನ್ನ ಉಚ್ಚಾರ ಮಾಡ್ಬೇಕಾಗತ್ತೆ. ಇನ್ನ ಮಂಗಳಮಯವಾದಂತಹ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಓಂಕಾರವನ್ನ ಉಚ್ಚಾರ ಮಾಡ್ಕೋಬಹುದು. ಯಾರಿಗಾದ್ರೂ ಮರ್ಯಾದೆ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಯಾರೋ ಒಬ್ರು ದೊಡ್ಡವರು ಬಂದಿದ್ದಾರೆ, ಅಂಥವರು ಜ್ಞಾನಿಗಳು, ಅವ್ರಿಗೊಂದು ಮರ್ಯಾದೆ ಅಂತ ಮಾಡ್ತೀವಲ್ವಾ, ಆ ವೇಳೆಯಲ್ಲಿ ಕೂಡ ಓಂಕಾರದ ಉಚ್ಚಾರ ಮಾಡಿದ್ರೆ ತುಂಬಾನೇ ಅದು ಪವರ್ಫುಲ್ ಆಗಿರತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಏನನ್ನಾದ್ರೂ ಸ್ವೀಕರಿಸುವಂತಹ ಸಮಯದಲ್ಲಿ, ಯಾವುದೋ ಏನೋ ಅಗತ್ಯ ವಸ್ತು ಇದೆ, ಅವ್ರು ಯಾರೋ ದಾನ ಕೊಡ್ತಾ ಇದ್ದಾರೆ ನಮ್ಗೆ, ಅದನ್ನ ನಾವು ತಗೊಳ್ತಾ ಇದೀವಿ ಅಂದ್ರೆ ಪರೋಪಕಾರಾರ್ಥ ನಾವೇನನ್ನೋ ಇನ್ನೊಬ್ರಿಂದ ತಗೊಂಡು ಮತ್ತೆ ಹಂಚುವಂತ ಕೆಲಸ ಇರುತ್ತಲ್ಲ, ಆಗ ಕೂಡ ಆ ವೇಳೆಯಲ್ಲಿ, ಅಂದ್ರೆ ಇನ್ನೊಬ್ಬರಿಂದ ಏನನ್ನಾದರೂ ಸ್ವೀಕರಿಸುವಂತಹ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಓಂಕಾರ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅದರ ಫಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪತ್ತೆ ಆ ವಸ್ತು. ಅದರಿಂದ ಓಂಕಾರವನ್ನ ಅಂತಹ ಸಮಯದಲ್ಲಿ, ಏನನ್ನಾದರೂ ಸ್ವೀಕರಿಸುವಾಗ, ಏನನ್ನಾದರೂ ಕೊಡುವಂತಹ ಸಂದರ್ಭದಲ್ಲಿ, ದಾನ ಕೊಡುವ ಸಂದರ್ಭದಲ್ಲಿ ಕೂಡ ಸುಮ್ಮನೆ ಇರಬೇಡಿ. ಓಂಕಾರದ ಉಚ್ಚಾರಣೆಯನ್ನ ಮನಸ್ಸಿನಲ್ಲಿ ಮಾಡಿಕೊಂಡು ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ದಾನವನ್ನ ಕೊಡಿ ಅಂತಾರೆ. ಸ್ವೀಕರಿಸುವಾಗಲೂ ಓಂಕಾರ, ನೀಡುವಾಗಲೂ ಓಂಕಾರ. ಮತ್ ಏನು ಮಾಡ್ತಿಲ್ಲಪ್ಪ, ಸುಮ್ನೆ ಕೂತ್ಕೊಂಡಿದೀನಿ, ಸ್ವಲ್ಪ ಟೈಮ್ ಇದೆ, ನಂಗೊಂದು 10 ನಿಮಿಷ ವೇಳೆ ಇದೆ, ಬಹಳ ಸಂತೋಷ. ಈ ವೇಳೆಯನ್ನ ಸದುಪಯೋಗ ಮಾಡಿಕೊಳ್ಳಬಹುದು. ಹೇಗೆ ಅಂದ್ರೆ ಆಗ ಓಂಕಾರದ ಉಚ್ಚಾರ ಗಟ್ಟಿಯಾಗಿ ಹೇಳಲಿಕ್ಕೆ ಆಗದಲ್ಲೇ ಇರ್ಬೋದು, ಅಂತ ಪರಿಸರ ಇಲ್ಲದೆ ಇರ್ಬೋದು, ಆದ್ರೆ ಅನಾಹತನಾದ ಮಾಡ್ಕೋಬಹುದಲ್ಲ. ಹಾಗಾಗಿ ಸುಮ್ಮನೆ ಕುಳಿತ ಸಂದರ್ಭಗಳಲ್ಲಿ ಕೂಡ ಓಂಕಾರದ ಅನುಸಂಧಾನವನ್ನ ಮಾಡಬಹುದು. ದಾನ ಸ್ವೀಕರಿಸುವಾಗ, ದಾನ ನೀಡುವಾಗ, ಎಲ್ಲಾ ಟೈಮಲ್ಲೂ ಈ ಓಂಕಾರದ ಉಚ್ಚಾರಣೆಯನ್ನ ಮಾಡಬಹುದು. ಅದು ಆಹತ ಆಗಿರ್ಬಹುದು ಅಥವಾ ಅನಾಹತ ಕೂಡ ಆಗಿರಬಹುದು, ಯಾವುದು ಬೇಕಾದ್ರೂ ಸರಿ, ಅದನ್ನ ಉಚ್ಚಾರಣೆಯನ್ನ ಮಾಡ್ತಾ ಇರಿ ಅಂತ. ಇನ್ನು ಧ್ಯಾನ ಕಾಲದಲ್ಲಿ ಪದ್ಮಾಸನವನ್ನ ಹಾಕೊಂಡು ದೇಹ ಮತ್ತು ತಲೆಯನ್ನ ನೇರವಾಗಿರಿಸಿ, ಯಾಕೆಂದ್ರೆ ಕಾಸ್ಮಿಕ್ ಎನರ್ಜಿ ನಮ್ಮ ಮುಖಾಂತರ ಹರಿಬೇಕು. ನಮ್ಮ ಈ ತಲೆಯ ಭಾಗದಿಂದ ಉದ್ದಕ್ಕೂ ಶರೀರದ ಒಳಕ್ಕೆ ಅದು ಹರಿಯುತ್ತೆ, ನಾಡಿಗಳ ಮುಖಾಂತರ ಹರಿಯುತ್ತೆ. ಅದಾಗಬೇಕು ಅಂದ್ರೆ, ಕಾಸ್ಮಿಕ್ ಎನರ್ಜಿ ನಮ್ಗೆ ದೊರಕಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಪದ್ಮಾಸನ ಹಾಕಿ, ಇಲ್ಲ ಸುಖಾಸನ ಹಾಕಿ, ಇಲ್ಲ ಸಿದ್ಧಾಸನ ಹಾಕಿ ಕೂಡಿತು ನೆಟ್ಟಗೆ ಬೆನ್ನನ್ನ ಇಟ್ಕೊಂಡು, ತಲೆ ಮತ್ತು ದೇಹವನ್ನ ನೇರವಾಗಿ ಇಟ್ಟುಕೊಂಡು, ಭ್ರೂ ಮಧ್ಯದಲ್ಲಿ ಮನವನ್ನ ಏರಿಸಿ, ಅಂದ್ರೆ ಇಲ್ಲಿ ಈ ಭಾಗದಲ್ಲಿ 2 ಹುಬ್ಬುಗಳು ಕೂಡುವ ಕಡೆ, ಅಲ್ಲಿ ಮನಸ್ಸನ್ನ ಇಟ್ಕೊಂಡು ಏಕಾಗ್ರತೆಯಿಂದ ಓಂಕಾರದ ಜಪವನ್ನ ಕೂಡ ನಾವು ಮಾಡಿದ್ರೆ ಬಹಳ ಅನುಕೂಲಕರವಾದಂತಹ ಪರಿಸ್ಥಿತಿ ನಮ್ಗೆ ಉಂಟಾಗತ್ತೆ ಅಂತ ಹೇಳ್ತಾರೆ. ಇನ್ನ ಒಂದು ಸನ್ಯಾಸೋಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಆ ಉಪನಿಷತ್ನಲ್ಲಿ ಹೇಳ್ತಾರೆ, 12,000 ಸಲ ಪ್ರಣವವನ್ನ, ಈ ಪ್ರಣವ ಇದೆಯಲ್ಲ ಓಂಕಾರ, ಅದನ್ನ ಯಾರಾದ್ರೂ ಜಪ ಮಾಡಿದ್ರೆ ಅವರು 12 ತಿಂಗಳೊಳಗಾಗಿಯೇ ಪರಬ್ರಹ್ಮನ ಪ್ರಕಾಶವನ್ನ ಪಡಿತಾರೆ ಅಂತ ಹೇಳಿ ಈ ಸನ್ಯಾಸೋಪನಿಷತ್ತಿನಲ್ಲಿ ತಿಳಿಸಿಕೊಡ್ತಾರೆ. ಅಂದ್ರೆ ಅದು ಸಾಧ್ಯ ಆಗತ್ತೆ ಅಂದ್ರೆ 12,000 ಸಲ ನಿಧಾನವಾಗಿ ಪ್ರಣವದ ಉಚ್ಚಾರ ಮಾಡಬೇಕು ಅಂತ ಹೇಳಿ ಈ ಉಪನಿಷತ್ತಿನಲ್ಲಿ ತಿಳಿಸ್ಕೊಡ್ತಾರೆ. ಆಗ ಅದರ ಪ್ರಕಾಶವನ್ನ, ಪರಬ್ರಹ್ಮನ ಪ್ರಕಾಶವನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಓಂಕಾರದ ಸ್ಮರಣೆಯಿಂದ ಸ್ವತಃ ನಾವು ಅಭಿವೃದ್ಧಿ ಆಗ್ತೇವೆ. ನಮ್ಮ ಶರೀರದ ಎಲ್ಲ ಅಣುವು ಕೂಡ ಶಾಂತಗೊಳ್ಳುತ್ತೆ. ಅಂದ್ರೆ ಅಣುಗಳೆಲ್ಲವೂ ಕೂಡ ಶಾಂತವಾದಾಗ ಮಾತ್ರವೇ ನಮ್ಮ ಮನಸ್ಸು ಶಾಂತ ಆಗೋದು. ಇಲ್ಲದೆ ಇದ್ರೆ ನಮ್ಮ ಅಣುಗಳೆಲ್ಲ ಶಾಂತ ಆಗೋದಿಲ್ಲ. ನಮ್ಮ ಶರೀರದ ಎಲ್ಲ ಅಣುವು ಕೂಡ ಶಾಂತಗೊಳ್ಳಬೇಕು. ಹಾಗಾಗಿ ಅದೆಲ್ಲವೂ ಕೂಡ ಶಾಂತವಾದಾಗ ನಮ್ಮ ಮನಸ್ಸು ಶಾಂತವಾಗತ್ತೆ. ನಮ್ಮ ಮನಸ್ಸು ಶಾಂತವಾದಾಗ
ನಮ್ಮ ಪ್ರಜ್ಞೆ ಊರ್ಧ್ವಗಾಮಿ ಆಗತ್ತೆ. ಅಂದ್ರೆ ಕೆಳ ಮನಸ್ಸಿನಿಂದ ಪ್ರಜ್ಞೆ ಉನ್ನತ ಮನಸ್ಸಿಗೆ ಬರುತ್ತೆ. ಯಾಕೆಂದ್ರೆ ಈಗಾಗ್ಲೇ ನಾವು ಮನಸ್ಸು ಶಾಂತಿ ಮಾಡ್ಕೊಳ್ಳುವ ಹಂತದಲ್ಲಿದ್ದೇವೆ. ಅಂದ್ರೆ ತತ್ವವನ್ನ ಅರ್ಥ ಮಾಡಿಕೊಳ್ಳುವ ಮನಸ್ಸು ಹೈಯರ್ ಮೈಂಡ್ ನಲ್ಲಿದ್ದೇವೆ. ಅಲ್ಲಿಂದ ಊರ್ಧ್ವಗಾಮಿ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಪ್ರಜ್ಞೆ ನಮ್ಮ ಮನಸ್ಸನ್ನ ಬಿಟ್ಟು ಮನಸಾತೀತ ಸ್ಥಿತಿಗೆ ಹೋಗುತ್ತೆ. ಅಂದ್ರೆ ಬುದ್ಧಿ ಪ್ರಜ್ಞೆಗೆ ಹೋಗುತ್ತೆ. ಅಲ್ಲಿ ನಮಗೆ ಕಾಣಿಸುವುದು ಎಲ್ಲವೂ ಕೂಡ ಏಕತೆ ಮಾತ್ರ. ಅಲ್ಲಿ ಭಿನ್ನತೆಯೇ ಇರೋದಿಲ್ಲ. ಹಾಗೆ ಮನಸಾತೀತಕ್ಕೆ ಹೋಗೋದಕ್ಕೆ ಸಹಕಾರಿಯಾಗುವಂತಹದ್ದು ಈ ಓಂಕಾರದ ಉಚ್ಚಾರಣೆ. ಹಾಗಾಗಿ ಓಂಕಾರ ಅನ್ನುವಂತಹದ್ದು ಮನುಕುಲಕ್ಕೆ ದೊರೆತಂತಹ ಒಂದು ದೊಡ್ಡ ವರದಾನ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಸಿಕ್ಕಂತಹ ಒಂದು ವರ ಏನು ಅಂದ್ರೆ ಈ ಒಂದು ಓಂಕಾರ. ಅದನ್ನ ಉಚ್ಚಾರಣೆ ಮಾಡಿ ನಾವು ಮಾನವನ ಸ್ಥಿತಿಯಿಂದ ಮಾನವಾತೀತತೆಯನ್ನ ತಲುಪಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾರೆ. ಇದೊಂದು ವರದಾನ, ದೊಡ್ಡ ವರದಾನ ಅಂತ ಹೇಳ್ತಾರೆ. ಓಂಕಾರ ಮಾಡ್ತಾ ಮಾಡ್ತಾ ಮನಸ್ಸೇನಾಗತ್ತೆ ಅಂದ್ರೆ ಹಾಗೆಯೇ ಮೌನಕ್ಕೆ ಜಾರಿ ಬಿಡುತ್ತೆ. ಸಂಪೂರ್ಣ ಮೌನವಾಗುವ ಸ್ಥಿತಿ ಆಗತ್ತೆ. ಆವಾಗ ಏನಾಗತ್ತೆ, ಮನಸ್ಸು ಸೂಕ್ಷ್ಮವಾಗ್ತಾ ಹೋಗುತ್ತೆ. ಆವಾಗ ಓಂಕಾರ ಉಚ್ಚಾರಣೆ ಮಾಡ್ತಾ ಇದ್ದವರು, ಬಾಯಿಂದ ಉಚ್ಚಾರಣೆ ಮಾಡ್ತಾ ಮಾಡ್ತಾ ಇದ್ದವರು ಮೌನಕ್ಕೆ ಜಾರಿದಾಗ ಏನಾಗತ್ತೆ ಅಂದ್ರೆ ಹೊರಗಿನ ಉಚ್ಚಾರ ನಿಂತು ಹೋಗತ್ತೆ. ಮೌನ ಅಂದ್ರೆ ಏನು? ಶಬ್ದ ಬರ್ದೇ ಇರುವಂತಹ ಸ್ಥಿತಿ, ಮನಸ್ಸು ಮೌನವಾಗುವ ಸ್ಥಿತಿ. ಮೌನಕ್ಕೆ ಜಾರದಾಗ ಏನಾಗುತ್ತೆ ಅಂದ್ರೆ ಬಾಹ್ಯದ ಓಂಕಾರ ನಿಂತು ಹೋಗುತ್ತೆ. ಅಂದ್ರೆ ಬಾಹ್ಯದಲ್ಲಿ ಹೊರಗಡೆ ಓಂಕಾರ ನಾವೇನ್ ಹೇಳ್ತೀವಿ ಅದು ನಿಂತು ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮನಸ್ಸು ಮೌನವಾಗಿದೆ ಮತ್ತು ಸೂಕ್ಷ್ಮವಾಗಿದೆ. ಈ ಸ್ಥಿತಿನಲ್ಲಿ ಅಂದ್ರೆ ಇಂತಹ ಸ್ಥಿತಿಯಲ್ಲಿ ಮನಸ್ಸು ಸತ್ಯವನ್ನ ಅರ್ಥ ಮಾಡಿಕೊಳ್ಳುತ್ತೆ. ಅದು ನಮ್ಗೆ ಓಂಕಾರದಿಂದ ಆಗುವಂತಹ ಒಂದು ಪ್ರಯೋಜನ. ಸತ್ಯವನ್ನ ಅರಿಯಬಲ್ಲದು. ಈ ಅವಸ್ಥೆಯಲ್ಲಿ ಅಂದ್ರೆ ಸತ್ಯವನ್ನ ಅರಿಯುವ ಅವಸ್ಥೆಯಲ್ಲಿ ಮನಸ್ಸು ಮೌನವಾಗಿ ಸೂಕ್ಷ್ಮವಾದಂತಹ ಒಂದು ಸ್ಥಿತಿಯಲ್ಲಿ ಅಲ್ಲೇನಾಗತ್ತೆ ಅಂದ್ರೆ ಅನುಭವ ಆಗಲಿ ಅನುಭವಿಸುವವನಾಗಲಿ ಇರೋದಿಲ್ಲ. ಅಂದ್ರೆ ಅನುಭವಿಸುವವ ಇವೆರಡೂ ಕೂಡ ಇರೋದಿಲ್ಲ. ಅನುಭವಿಸುವವನೇ ಇಲ್ಲದೆ ಬರೀ ಅನುಭವ ಮಾತ್ರ ಉಳಿಯುತ್ತೆ. ಬೇರೇನು ಇರೋದಿಲ್ಲ. ಅಲ್ಲಿ ಒಂದು ಅರಿವು, ಒಂದು ಅನುಭವ ಮಾತ್ರ ತಾನೇ ತಾನಾಗಿ ಇರುವಂತಹ ಒಂದು ಸ್ಥಿತಿ ಏರ್ಪಾಟಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡುವವ, ನೋಟ ಮತ್ತೆ ಇರುವಂತಹ ಸಂಬಂಧ ಯಾವುದು ಇರೋದಿಲ್ಲ. ಅನುಭವಕ್ಕೆ ಬರುವಂತಹದ್ದು ಅಲ್ವೇ ಅಲ್ಲ. ಅನುಭವಿಸುವವನೇ ಇಲ್ದಲೇನೆ ಬರೀ ಅನುಭವ ಮಾತ್ರ ಇರುತ್ತೆ. ಅಂದ್ರೆ ಏಕತ್ವ ಬಂದ್ಬಿಡುತ್ತೆ. ಓಂಕಾರದ ಅನುಸಂಧಾನದಿಂದ ಅದ್ವೈತ ಸ್ಥಿತಿಯನ್ನ ತಲುಪ್ತೇವೆ. ಬರೀ ಅನುಭವ ಮಾತ್ರ ಇರುತ್ತೆ, ಬೇರೇನು ಅಲ್ಲಿ ಇರೋದಿಲ್ಲ. ಯಾವಾಗ ಈ ರೀತಿ ಅನುಭವ ಮಾತ್ರವೇ ಉಳಿಯುವಂತಹ ಸ್ಥಿತಿ ಬರುತ್ತೋ ಅವಾಗ ಏನಾಗತ್ತೆ ಅಂದ್ರೆ ಅದು ಏನೂ ಅಲ್ಲದೆ ಇರುವಂತಹ ಮುಕ್ತ ಮನಸ್ಸು. ಅಂದ್ರೆ ಮನಸ್ಸು ಮುಕ್ತವಾಗ್ಬಿಟ್ಟಿದೆ, ಸ್ವತಂತ್ರವಾಗ್ಬಿಟ್ಟಿದೆ. ಏನು ಅಲ್ಲ ಅದಿವಾಗ ನಾನು ಅನ್ನುವಂತಹದ್ದಾಗ್ಲಿ, ನಾನೀ ಹೀಗೆ ನಾನಿಂತವನು ಅಂತ ಹೇಳಿ ಏನು ಅಹಂಕಾರ ಇಲ್ದಲೇ ಇದ್ದಾಗ, ಎಲ್ಲವೂ ಹೊರಟು ಹೋದಾಗ ಮನಸ್ಸು ಸಂಪೂರ್ಣ ಮುಕ್ತವಾದಂತಹ ಏನೂ ಅಲ್ಲದ ಸ್ಥಿತಿಗೆ ಮನಸ್ಸು ತಲುಪಿದಾಗ ಅವಾಗೇನಾಗತ್ತೆ ಅಂದ್ರೆ ಅಂತಹ ಮನಸ್ಸು ಸತ್ಯವನ್ನ ನೋಡಲಿಕ್ಕೆ ಸಾಧ್ಯ, ಸತ್ಯದ ಅರಿವನ್ನ ಪಡೀಲಿಕ್ಕೆ ಸಾಧ್ಯ. ಸತ್ಯ ನೋಡೋದಲ್ಲ, ಇಲ್ಲಿ ಸತ್ಯದ ಅರಿವನ್ನ ಪಡೆಯುತ್ತೆ ಅದು ಮನಸ್ಸು. ಅಂತಹ ಸೂಕ್ಷ್ಮ ಏನೂ ಅಲ್ಲದ ಸ್ಥಿತಿಯಲ್ಲಿ ಮಾತ್ರವೇ ಸತ್ಯದ ಅರಿವಾಗತ್ತೆ. ಓಂಕಾರ ಅವ್ಯಕ್ತವಾಗಿ ಪ್ರವೃತ್ತವಾಗಿರುವಂತಹ ಒಂದು ದಿವ್ಯ ಶಕ್ತಿ. ಅಂದ್ರೆ ಈ ಓಂಕಾರ ಅವ್ಯಕ್ತವಾಗಿದ್ರು ಕೂಡ ಪ್ರವೃತ್ತವಾಗಿರುವಂತಹ ದಿವ್ಯ ಶಕ್ತಿ. ಅಂದ್ರೆ ಅದು ಏಕಮಾತ್ರ ವಿಧಾಯಕ ಶಕ್ತಿ, ದಿವ್ಯವಾದಂತಹ ಶಕ್ತಿ. ಅದು ಎಲ್ಲರಲ್ಲಿಯೂ ಕೂಡ ಅದು ಇದೆ, ಎಲ್ಲ ಕಡೆಯೂ ಅದಿರುವಂತಹ ಒಂದು ಶಕ್ತಿ, ಏಕಮಾತ್ರ ವಿಧಾಯಕ ಶಕ್ತಿ. ಏನಾದ್ರು ವಿಧಾಯಕ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಾಧ್ಯ ಇದೆ. ಅಂದ್ರೆ ಸ್ಪಂದದ ಮೂಲಕ ಇಡೀ ಸೃಷ್ಟಿಯನ್ನ ಧಾರಣ ಮಾಡಿದೆ ಈ ಓಂಕಾರ. ಅದರಿಂದ ಈ ಕಾರಣರೂಪಿಯೂ ಆಗಿರುವಂತಹ ಕ್ರಿಯಾತ್ಮಕವೂ ಆದಂತಹ ಏಕಮಾತ್ರ ಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಓಂಕಾರ ಅವ್ಯಕ್ತವಾಗಿ ಪ್ರವೃತ್ತವಾಗಿರುವ ದಿವ್ಯ ಶಕ್ತಿಯಾಗಿದ್ದು ಏಕಮಾತ್ರ ವಿಧಾಯಕ ಶಕ್ತಿಯಾಗಿದೆ. ಸ್ಪಂದನೆಯ ಮೂಲಕ ಇಡೀ ಸೃಷ್ಟಿಯನ್ನ ಧಾರಣೆ ಮಾಡಿರುವ ಕಾರಣ ಅದಕ್ಕೆ ಕಾರಣರೂಪಿಯೂ ಅದೇ,
ಕ್ರಿಯಾತ್ಮಕವೂ ಆದ ಏಕಮಾತ್ರ ಶಕ್ತಿ. ಅಂದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನ ಅದು ಧಾರಣ ಮಾಡಿದೆ ಓಂಕಾರ ಅಂತ ಹೇಳ್ತಾರೆ. ಅದು ತಾನು ಆಧರಿಸಿ ಹಿಡಿದಿದೆ ಅಂತ ಹೇಳ್ತಾರೆ. ಅದರಿಂದ ಅದು ಆನಂದ ರೂಪಿ, ಅದು ಬಹಳ ಹಿತಚಿಂತಕ ಎನಿಸಿರುವಂತಹ ಓಂ ನಾದ ಧ್ಯಾನದಲ್ಲಿ ಕೇಳಿ ಬರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮೌನವಾಣಿಯಲ್ಲಿ ಕೇಳಿ ಬರುವಂತಹ ಒಂದು ನಾದ ಏನಿದೆ ಅದು ಓಂಕಾರ ಅಂತ ಹೇಳ್ತಾರೆ. ಯಾವಾಗ ಮನಸ್ಸು ಮೌನವಾಗಿ ನಾವು ಆ ಹಂತಕ್ಕೆ ಅಂದ್ರೆ ಬುದ್ಧಿ ಪ್ರಜ್ಞೆಯ ಹಂತವನ್ನ ತಲುಪಿರ್ತೇವೋ ಅಲ್ಲಿ ಆನಂದ ರೂಪಿಯಾದಂತಹ ಹಿತಚಿಂತಕ ಅಂತ ಅನಿಸಿದಂತಹ ಓಂಕಾರನಾದ ಧ್ಯಾನದ ಸಮಯದಲ್ಲೂ ಕೂಡ ನಮ್ಮ ಅಂತರಂಗದಲ್ಲಿ ಅದು ಕೇಳಿಸುತ್ತೆ, ಅದು ಅನುರಣನಗೊಳ್ಳುತ್ತೆ. ಅದು ಸಾಧಕನಿಗೆ ಎಲ್ಲವನ್ನ ನೆನಪಿಗೆ ತರುವಂತಹ ಆತ್ಯಂತಿಕ ಸತ್ಯದ ದರ್ಶನ ಮಾಡಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಸಾಧಕ ಅಲ್ಲ, ಯೋಗಿ ಆಗ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಅವನಿಗಾಗ್ಲೇ ಓಂಕಾರ ಧ್ಯಾನದಲ್ಲಿ ಕೇಳಿಸ್ಬಿಟ್ಟಿದೆ. ಅಂತವನು ಎಲ್ಲವನ್ನ ನೆನಪಿಗೆ ತರುವಂತಹ ಆತ್ಯಂತಿಕ ಸತ್ಯದ ದರ್ಶನ ಮಾಡಿಸುತ್ತೆ. ಅಂದ್ರೆ ಟ್ರುತ್ ಏನಿದೆ ಅದರ ದರ್ಶನ ಆಗತ್ತೆ. ಅದಕ್ಕೆ ಓಂಕಾರ ಕಾರಣವಾಗತ್ತೆ ಅಂತ ಹೇಳ್ತಾರೆ. ಬರಿಯ ಆಧ್ಯಾತ್ಮಿಕವಾಗಿ ಮಾತ್ರವೇ ಅಲ್ಲ, ದೈಹಿಕವಾಗಿ ಕೂಡ ಅನೇಕ ಉಪಯೋಗಗಳು ಓಂಕಾರದಿಂದ ಇದೆ. ನಮಗೆ ಗೊತ್ತಿದೆ, ನಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಇದ್ದಾಗ ಕೂಡ ನಾವು ಮನಸ್ಸಿನ ಒಳಗೆ ಓಂಕಾರದ ಉಚ್ಚಾರಣೆ ಅಂದ್ರೆ ಅನಾಹತದ ಉಚ್ಚಾರಣೆ ಮಾಡಿಕೊಂಡಾಗ ನೆಗೆಟಿವ್ ಎನರ್ಜಿಯಿಂದ ನಾವು ಪಾರಾಗಬಹುದು. ಕೆಲವು ಸರಿ ಅಂತಹ ಸನ್ನಿವೇಶಗಳಲ್ಲಿ ನಾವು ಹೋಗ್ಬೇಕಾದಂತ ಸಂದರ್ಭ ಬಂದಾಗ ಕೂಡ ಓಂಕಾರದ ಕವಚವನ್ನ ಧರಿಸಿ ಹೋಗ್ಬಹುದು ಅಂತ ಹೇಳಿ ಕೂಡ ಹೇಳ್ತಾರೆ. ಅಂದ್ರೆ ಓಂಕಾರದ ಇದನ್ನ ಮಾಡಿ ನಾನು ಈ ರೀತಿಯಾಗಿ ಒಂದು ಕವಚ ಹಾಕೊಳ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಿಕೊಂಡು ನಾವು ಕೆಲವು ಜಾಗಗಳಿಗೆ ಹೋದಾಗ ಯಾವ ತೊಂದರೆಯೂ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ಅನಾಹತನಾದದಿಂದ ನಮ್ಮ ಒಳಗಿರುವಂತಹ ಅಂಗಾಂಗಗಳೆಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡೋದಕ್ಕೆ, ಅಂದ್ರೆ ಶರೀರದ ಒಳಗಿನ ಭಾಗಗಳೆಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಓಂಕಾರದ ಉಪಾಸನೆ ನಮ್ಮ ಆರೋಗ್ಯವನ್ನ ರಕ್ಷಿಸುವಂತಹ ಒಂದು ಸುಭದ್ರವಾದಂತಹ ಕವಚದ ರೀತಿಯಲ್ಲಿ ನಮ್ಗೆ ಅದು ಕೆಲಸವನ್ನ ಮಾಡುತ್ತೆ. ಅದು ದೇಹ ಮನಸ್ಸುಗಳನ್ನ ರೋಗದಿಂದ ರಕ್ಷಿಸುತ್ತೆ. ಬರೀ ದೇಹ ಮಾತ್ರವಲ್ಲ, ಮನಸ್ಸನ್ನ ಕೂಡ ಇದು ರೋಗದಿಂದ ಅಂದ್ರೆ ಯಾವುದೇ ಕಾಯಿಲೆ ಬರದಂತ ರಕ್ಷಣೆ ಮಾಡುತ್ತೆ. ಅದರಿಂದ ಏನಾಗತ್ತೆ ಅಂದ್ರೆ ಮನಸ್ಸಿನ ರೋಗ ಯಾವುದು? ಈ ಅರಿಷಡ್ ವರ್ಗಗಳು, ಮತ್ತೆ ಚಿಂತೆ ಮಾಡುವಂತಹದ್ದು, ಮತ್ತೆ ಡಿಪ್ರೆಷನ್ ಹೋಗುವಂತಹದ್ದು, ಇವೆಲ್ಲವೂ ಕೂಡ ಮನಸ್ಸಿಗೆ ಬರುವಂತಹ ಕಾಯಿಲೆಗಳು. ಹಾಗಾಗಿ ದೇಹ ಮನಸ್ಸುಗಳು ಎರಡನ್ನೂ ರೋಗದಿಂದ ರಕ್ಷಿಸುತ್ತೆ ಅಂತ ಹೇಳಿದಾಗ ಮನಸ್ಸು ಪ್ರಫುಲ್ಲವಾಗಿರುತ್ತೆ, ಉಲ್ಲಸಿತವಾಗಿ ಜೀವನದ ಸೌಂದರ್ಯವನ್ನ ಅನುಭವಿಸ್ತೇವೆ. ತುಂಬಾ ಜನ ಹೇಳ್ತಾ ಇರ್ತಾರೆ, ಅಯ್ಯೋ ಬದುಕಿ ಸಾಕಾಯ್ತು, ಅದೇ ಕೆಲಸ ಮಾಡ್ಬೇಕು, ಹಂಗೇ ಇರ್ಬೇಕು ಅಂತ ಹೇಳಿ ಬೇಸರ ಪಟ್ಕೊಳ್ತಾ ಇರ್ತಾರೆ. ಅವ್ರಿಗೆ ಈ ಒಂದು ಜೀವಿತದ ಸೌಂದರ್ಯವನ್ನ ಆಸ್ವಾದಿಸುವ ಕಲೆ ಗೊತ್ತಿಲ್ಲ ಅಂತ ನಾವು ಅಂದ್ಕೋಬೇಕಾಗತ್ತೆ. ಯಾಕೆಂದ್ರೆ ಬದುಕುವುದು ಎಂತಹ ಒಂದು ಅದ್ಭುತವಾದಂತಹದ್ದು ಅಂದ್ರೆ ಇದಕ್ಕೆ ಕೆಲವೇ ವರ್ಷಗಳು ಮಾತ್ರವೇ ನಮ್ಗೆ ಸಿಕ್ಕುವಂತಹದ್ದು. ಇಡೀ ಪ್ರಪಂಚವನ್ನ ನೋಡ್ಬೋದು, ಜನತೆಯನ್ನ ನೋಡ್ಬೋದು, ಏನ್ ಬೇಕೋ ಅದನ್ನ ಅನುಸಂಧಾನ ಮಾಡ್ಬೋದು, ಸಾಧನೆ ಮಾಡ್ಬೋದು, ಸತ್ಯದ ಸಾಕ್ಷಾತ್ಕಾರ ಕೂಡ ಮಾಡ್ಕೊಳ್ಬಹುದಾದಂತಹದ್ದು ಬದುಕಿರುವಾಗ, ಅಂದ್ರೆ ಈ ಜೀವಿತದಲ್ಲಿದ್ದಾಗ. ಅದರ ಅರ್ಥ ಗೊತ್ತಿಲ್ದಲೆ ಇದ್ದಾಗ ಏನಾಗತ್ತೆ, ಗೊಣಗುತ್ತಾ ಇರ್ತಾರೆ, ಹೀಗಿದೆ ಹಾಗಿದೆ ಅಂತ ಹೇಳಿ. ಹಾಗಾಗಿ ಯಾವಾಗಲೂ ಉಲ್ಲಸಿತ ಮನಸ್ಸಿನಿಂದ ಇದ್ದು ಜೀವಿತದ ಸೌಂದರ್ಯವನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಯ್ಯೋ ಬದುಕಿರ್ಬೇಕಲ್ಲ ಅಂತ ಬದುಕಿದೀವಿ ಅಂತ ಕೆಲವರು ಹೇಳ್ತಿರ್ತಾರೆ. ಅದೆಲ್ಲ ಎಷ್ಟು ತಪ್ಪು ಅಂತ. ಆ ಒಂದು ಜೀವಿತದ ಸೌಂದರ್ಯವನ್ನ ನಾವು ಸವಿಬೇಕಾಗತ್ತೆ. ಅದು ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ. ಓಂಕಾರದಿಂದಲೇ ಕೈವಲ್ಯವನ್ನ ಪಡಿತೇವೆ, ಜೀವಿತದ ಸೌಂದರ್ಯವನ್ನ ನೋಡ್ತೇವೆ, ಸತ್ಯದ ಸೌಂದರ್ಯವನ್ನ ನೋಡ್ತೇವೆ. ಓಂಕಾರದಿಂದಲೇ ಕೈವಲ್ಯ ಕೂಡ ಪಡಿತೇವೆ. ಓಂಕಾರ ಇಹದಲ್ಲೂ ನಮ್ಮನ್ನ ರಕ್ಷಿಸುತ್ತೆ, ಪರದಲ್ಲೂ ಕೂಡ ರಕ್ಷಿಸುತ್ತೆ ಅಂತ ಹೇಳಿ ಒಂದ್ ಕಡೆ ಒಬ್ಬ ಋಷಿಗಳು ಹೇಳ್ತಾರೆ. ಇವುಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಯಾವಾಗ ಬಿಡುವಾಗಿದ್ದೀವೋ ಅವಾಗ ಕೂತು ಚಿಂತನೆ ಮಾಡ್ಬೇಕು, ಆಲೋಚನೆ ಮಾಡ್ಬೇಕು, ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನಮ್ಮ ಸಾಧನೆ ಆ ದಿಕ್ಕಿನಲ್ಲಿ ಮುಂದುವರಿಸ್ಬೇಕಾಗತ್ತೆ. ಎಲ್ಲಕ್ಕೂ ಮೂಲ ಯಾವ್ದಪ್ಪ? ಕಾನ್ಶಿಯಸ್ನೆಸ್ ನ ವಿಸ್ತಾರ. ಅಂದ್ರೆ ನಮ್ಮ ಪ್ರಜ್ಞೆ ವಿಸ್ತಾರ ಆಗೋದಷ್ಟೇ ನಮ್ಗೆ ಬೇಕಾಗಿರೋದು. ಯಾಕೆಂದ್ರೆ ನಾವು ಹುಟ್ಟಿರೋದೇ ಅದಕ್ಕೆ. ನಾವು ಹುಟ್ಟಿರೋದು ಯಾತಕ್ಕೆ ಅಂತಂದ್ರೆ ಪ್ರಜ್ಞೆ ಕೆಳಗಿಂದ ತಾನು ವಿಕಾಸವಾಗ್ಲಿಕ್ಕಾಗಿ ಅನೇಕ ಶರೀರಗಳನ್ನು ತಗೊಂಡು ಸ್ಥೂಲದವರೆಗೂ ಬಂದಿದೆ.
ಈಗ ಇಲ್ಲಿ ವಿಕಾಸಗೊಂಡು ಮತ್ತೆ ಪ್ರಜ್ಞೆ ಊರ್ಧ್ವಮುಖವಾಗಿ ಮೇಲೆ ಇರ್ಬೇಕಾಗಿದೆ. ಹಾಗಾಗಿ ಈ ಮುಖ್ಯ ಏನು ಅಂತಂದ್ರೆ ಕಾನ್ಶಿಯಸ್ನೆಸ್ ನ ವಿಸ್ತಾರ, ಅಂದ್ರೆ ಪ್ರಜ್ಞೆಯ ವಿಸ್ತಾರ. ಅದು ವಿಸ್ತಾರ ಆಗ್ತಾ 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 ನಾವು ತುರಿಯವನ್ನ ತಲುಪ್ತೇವೆ. ಅಂದ್ರೆ ಈಗ ಪ್ರಜ್ಞೆ ನಮ್ಮ ಕೆಳ ಮನಸ್ಸಿನಲ್ಲಿದೆ, ಅಲ್ಲಿಂದ ಮೇಲ್ಮನಸ್ಸಿಗೆ ಹೋಗ್ಬೇಕು, ಅಲ್ಲಿಂದ ಬುದ್ಧಿ ಪ್ರಜ್ಞೆಗೆ ಹೋಗ್ಬೇಕು, ಅಲ್ಲಿಂದ ಆತ್ಮಕ್ಕೆ ತಲುಪಬೇಕು. ಆಗ ನಾವು ತುರಿಯಾದಲ್ಲಿ ಇರ್ತೇವೆ, ತುರಿಯವನ್ನ ತಲುಪ್ತೇವೆ. ಈ ಸ್ಥಿತಿಗೆ ಹೋಗಲಿಕ್ಕೆ ಅಂದ್ರೆ ತುರಿಯ ಅವಸ್ಥೆಗೆ ನಾವು ತಲುಪಲಿಕ್ಕೆ ಓಂಕಾರ ನಮ್ಗೆ ಸಹಾಯ ಮಾಡುತ್ತೆ. ಹಾಗಾಗಿ ಓಂಕಾರವನ್ನ ಇಷ್ಟೊಂದು ವಿಶದವಾಗಿ ನಾವು ಮೊದಲನೇದ್ರಲ್ಲಿ ಒಂದು ವಿಷಯವನ್ನ ತಿಳ್ಕೊಂಡ್ವಿ, ಈಗ ಕೊನೆಯಲ್ಲಿ ಕೂಡ ಪ್ರಣವೋಪಾಸನೆಯಲ್ಲಿ ಕೂಡ ಇದೇ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ನಾವು ತುರಿಯ ತಲುಪಲಿಕ್ಕೆ ನಮ್ಗೆ ಏಣಿಯಂತೆ ಸಹಾಯ ಮಾಡುವಂತಹ ಈ ಓಂಕಾರದ ಘನತೆಯನ್ನ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅನುಸಂಧಾನ ಮಾಡ್ಬೇಕಾಗತ್ತೆ. ಆಗ ತುರಿಯ ತಲುಪ್ತೇವೆ, ಅದಕ್ಕೆ ಓಂಕಾರ ಸಹಾಯ ಮಾಡುತ್ತೆ. ಆ ಅಂದ್ರೆ ಎ ಅಂದ್ರೆ ವಿಲ್, ಉ ಅಂದ್ರೆ ವಿಸ್ಡಮ್, ಮ ಅಂದ್ರೆ ಲವ್ ಅಥವಾ ಕ್ರಿಯೆ. ಅದೆರಡು ಕೂಡ ವಿಲ್, ವಿಸ್ಡಮ್ ಅಂಡ್ ಲವ್, ಮೂರು ದೇವರ ಮೂರು ಮುಖಗಳು. ಆ ಮೂರು ಮುಖಗಳೇ ಇಲ್ಲಿ ಅಕಾರ ಉಕಾರ ಮಕಾರಗಳಾಗಿ ನಮಗೆ ಕೊಡಲ್ಪಟ್ಟಿದೆ. ಹಾಗಾಗಿ ಅದನ್ನ ಉಪಯೋಗಿಸ್ಕೊಂಡು ನಾವು ಮುಂದಕ್ಕೆ ಸಾಗಲಿಕ್ಕೆ ಸಾಧ್ಯ ಇದೆ. ಈ ಸ್ಥಿತಿನಲ್ಲಿ ಅಂದ್ರೆ ಯಾವಾಗ ತುರಿಯ ತಲುಪ್ತೀವೋ ಆ ಸ್ಥಿತಿಯಲ್ಲಿ ದ್ವೈತ ಅನ್ನೋದಿರೋದಿಲ್ಲ. ದ್ವೈತ ಹೊರಟು ಹೋಗಿ ಅದ್ವೈತ ಆಗತ್ತೆ. ಎಲ್ಲವೂ ಒಂದೇ ಆಗಿರುತ್ತೆ ಅಲ್ಲಿ, ಬೇರೆ ಏನೂ ಇಲ್ಲ. ಅವರು ಇವರು ಪ್ರಪಂಚ ಹೀಗಿದೆ, ಅದು ಹಾಗಿದೆ ಹೀಗಿದೆ ಏನೂ ಇಲ್ಲ. ಇರೋದೆಲ್ಲವೂ ಕೂಡ ಆತ್ಮನೇ, ಎಲ್ಲೆಲ್ಲೂ ಆತ್ಮನೇ ಕಾಣಿಸುವಂತಹ ಒಂದು ಸ್ಥಿತಿ ನಮ್ಗೆ ಉಂಟಾಗತ್ತೆ. ಎಲ್ಲೆಲ್ಲೂ ಬೆಳಕೆ, ಆ ಜ್ಯೋತಿಯನ್ನ ಎಲ್ಲಾ ಕಡೆಯೂ ನಾವು ನೋಡುವ ಒಂದು ಸ್ಥಿತಿ ಬರುತ್ತೆ. ಹಾಗಾಗಿ ಅದು ಒಂದೇ ಆಗಿ ಕಾಣುತ್ತೆ, ಜೊತೆಗೆ ಅದು ಒಂದೇ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಇದನ್ನೇ ಸಾಕ್ಷಾತ್ಕಾರ ಅಂತ ಕರೀತಾರೆ. ಈ ಸಾಕ್ಷಾತ್ಕಾರ ಏನಿದೆ ಇದೇ ನಮ್ಮೆಲ್ಲರ ಗುರಿ. ಅಂದ್ರೆ ಎಲ್ಲವನ್ನೂ ಅದು ಒಂದನಾಗಿ ನೋಡುವ ಸ್ಥಿತಿ ಬರುವುದೇ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರ ಪಡೆಯೋದೇ ನಮ್ಮ ಗುರಿ. ಅಂದ್ರೆ ಆವಾಗ ಏನಾಗತ್ತೆ ಅಂದ್ರೆ ಚಿಕ್ಕ ಸೆಲ್ಫ್, ನಾನು 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 ಅನ್ನುವಂತಹ ಈ ನಾನು ದೊಡ್ಡ ಸೆಲ್ಫ್ ನಲ್ಲಿ ಅಂದ್ರೆ ಆತ್ಮದಲ್ಲಿ ಸೇರಿ ಹೋಗುತ್ತೆ. ಚಿಕ್ಕ ಐ ಬಿಕಮ್ಸ್ ಬಿಗ್ ಐ, ಅಂದ್ರೆ ಆತ್ಮದಲ್ಲಿ ಸೇರಿ ಹೋಗುತ್ತೆ. ಈ ಸ್ಥಿತಿಯನ್ನ ಏನಪ್ಪಾ ಕರೀತಾರೆ ಅಂತ ಹೇಳಿದ್ರೆ, ಬರೀ ಒಂದಾದಂತಹ ಆ ಸ್ಥಿತಿಯನ್ನ ಭೂಮತ್ವ ಅಂತ ಹೇಳಿ ಕರೀತಾರೆ. ಭೂಮತ್ವ, ಅದನ್ನೇ ಬ್ರಹ್ಮಜ್ಞಾನ ಅಂತ ಹೇಳುವುದು. ಬ್ರಹ್ಮನ ಅನುಸಂಧಾನ ಮಾಡಿ ಅದನ್ನ ಪಡೆದುಕೊಂಡಂತಹ ಸ್ಥಿತಿ ಏನಿದೆ ಅದು ಬ್ರಹ್ಮಜ್ಞಾನ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅದನ್ನೇ ಸತ್ಯ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಇಂತಹ ಸ್ಥಿತಿಗೆ ತಲುಪಲಿಕ್ಕೆ ಅಂದ್ರೆ ಭೂಮತ್ವವನ್ನ ತಲುಪಲಿಕ್ಕೆ, ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳಿಕ್ಕೆ, ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳಿಕ್ಕೆ ಓಂಕಾರ ಅತ್ಯಂತ ಸಹಕಾರವನ್ನ ನೀಡುತ್ತದೆ ಅನ್ನೋದನ್ನ ಮಾಂಡೂಕ್ಯ ಉಪನಿಷತ್ತಿನ ಒಂದು ಸಾರವಾಗಿ ಅದ ಇಡೀ ಉಪನಿಷತ್ತಿನ ಸಾರ ಸರ್ವಸ್ವವನ್ನ ಈ ಒಂದು ಭಾಷಣದಲ್ಲಿ, ಈ ಒಂದು ವ್ಯಾಸಂಗದ ತರಗತಿಯಲ್ಲಿ ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಫೆಡರೇಷನ್ನಿನ ಪದಾಧಿಕಾರಿಗಳಿಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ.